नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितत्सज्जनानां निखिलगुणगणारुणो नित्यनिर्मुक्तदोषः सरसिजनयनोऽसौ श्रीपतिर्मानदो नः। चक्रं यस्य भुजाग्रमेतललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य चतम्बका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं माध्यमीशं वन्दे भवघ्नममरासुरसिद्धवन्द्यं। प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कारसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराज श्रीपादो भीष्टदत्तताम् भवति यदनुभावादिडमोऽपि वाग्मी जडमतिरभिजन्तर्जायते प्राज्यमौलिः सकलवचनचेतो देवता भारती सा मम वचसि निधत्तां तन्निधिं मनसि च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ಶ್ರಾದ್ದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ತಪೋಬಲೇನವ ರಾಜ ನಿಜ್ಜಯಾವ ನರಾಧಿಪ ಯದ್ವೇಷ ವೈ ಪ್ರಭಾವಾತೆ ಸರ್ವಸತ್ವರುತಜ್ಞತ ಯತೇಹಮೇತ ಜ್ಞಾನೀಯಾಂ ತಥಾ ಪ್ರತ್ಯಾಯನಸ್ತದ ಪ್ರತ್ಯಾಯಸ್ವ ಮಾಂ ಪ್ರಾಣಂ ವಾಪಿ ಪರಿತ್ಯಕ್ಷೆ ರಾಜನ್ ಸತ್ಯೇನ ತೇಷಪೆ ಅಂತ. ತಪಸ್ಸಿನ ಬಲದಿಂದಾಗ್ಲಿ ಯಜ್ಞಯಾಗದಿಂದಾಗ್ಲಿ ಯಾವುದನ್ನು ಕೂಡ ತಿಳಿಲಿಕ್ಕೆ ಸಾಧ್ಯ. ಯಾವುದು ಕೇಳಿದ್ರೆ ಇದು ಬ್ರಹ್ಮದತ್ತನ ಮತ್ತೆ ಅವನ ಹೆಂಡತಿಯಾದಂತಹ ಸನ್ನತಿಯ ಒಂದು ಸಂವಾದದ ಗಲಾಟೆಯ ವಿಷಯ. ಹಾಗಾಗಿ ಅವಳು ಗಲಾಟೆ ಮಾಡ್ತಾ ಇದ್ದಾಳೆ. ಪ್ರಾಣಿಗಳನ್ನು ನೋಡಿ ನಗಾಡಿದ್ದು ಹೇಳಿದ್ರೆ ಇಲ್ಲ, ನನ್ನನ್ನು ನೋಡಿಯೇ ನೀನು ನಗಾಡಿದ್ದು. ಏನೋ ಇರ್ವೆ ಮಾತಾಡಿತು ಅಂತ ಹೇಳಿದ್ರೆ ಇರ್ವೆ ಮಾತಾಡ್ತದ ಕೇಳ್ತದ, ಅಷ್ಟು ಚಿಕ್ಕದು ಉಂಟು. ಹಾಗೆಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದ್ದಿ. ಹಾಗಾಗಿ ನೀನು ಯಾವುದಾದ್ರೂ ಒಂದು ಜನ್ಮಾಂತರದ ಪುಣ್ಯವೋ ಯಜ್ಞಯಾಗಾದಿ ಮಾಡಿದ್ರೆ ಅವುಗಳ ಭಾಷೆ ಎಲ್ಲ ಗೊತ್ತಾದೀತು ಅಂತ ಹೇಳಿತು. ಆದ್ರೂ ಕೂಡ ನನಗೆ ಅರ್ಥ ಆಗುವಾಗೆ ನೀನು ತಿಳಿಸಿಕೊಳ್ಳಿಕ್ಕೆ ಸಾಧ್ಯವಾ? ಆದ್ದರಿಂದ ನೀನು ನನಗೆ ತಮಾಷೆ ಮಾಡ್ತಾ ಇದ್ಯಾ, ನಾನು ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೆದರಿಸ್ತಾ ಇದ್ದಾಳೆ. ಆಗ ಸರಾಜ ಪರಮಾಪನ್ನೋ ದೇವಷಷ್ಟ ಮಗಾತನ. ಇವನು ಇಷ್ಟು ಒಂದು ನನಗೆ ಇದು ಸಮಸ್ಯೆ ಆಗಿ ಹೋಯ್ತಲ್ಲ. ಕೆಲವು ಸಲ ಹಾಗೆ ಆಗುತ್ತೆ, ವರ ಅಂತ ತಿಳ್ಕೊಂಡಿರ್ತೇನೆ, ಅದೇ ಕೆಲವು ಸಲ ಶಾಪ ಆಗತ್ತೆ. ಕೆಲವು ಸಲ ಶಾಪ ಅಂತ ತಿಳ್ಕೊಂಡಿರ್ತೇವೆ, ಅದೇ ವರ ಆಗಿ ಬಿಡತ್ತೆ. ಇಲ್ಲಿ ಏನು ಪ್ರಾಣಿಗಳ ಮಾತನ್ನು ಕೇಳುವಂಥದ್ದು ಒಳ್ಳೇದಲ್ವಾ? ಅವುಗಳು ಏನ್ ಹೇಳ್ತಾವೆ ಅಂತ ತಿಳ್ಕೊಳ್ಳೋದು ಒಳ್ಳೇದು ಅಂತ ಅನ್ನಿಸತ್ತೆ ನಮಗೆ. ಆದ್ರೆ ಇವ ಹೇಳ್ತಾನೆ, ಇಲ್ಲ, ನನಗೆ ಮಾತ್ರ ಇದ್ದದ್ದಿದು, ಇದು ನನಗೆ ಸಮಸ್ಯೆ. ನನಗೆ ಇಲ್ಲ ಗೊತ್ತಾಯ್ತಾ, ಇರುವೆ ಹೀಗೆ ಹೇಳಿದ್ರು ಇವರು ನಂಬೋದಿಲ್ಲ. ಹಾಗೆ ಯಾಕೆ ಬೇಕಿತ್ತು ನನಗೆ ಅಂತ ಅನ್ನಿಸತ್ತೆ. ಅದೇ ಕೆಲವು ಸಲ ಶಾಪ ವರ ಆಗುದು ಉಂಟು. ಮಕ್ಕಳಿಲ್ಲದೆ ನಿನಗೆ ಮರಣ ಬರಲಿ ಅಂತ, ಮಕ್ಕಳ ವಿಯೋಗ ಇರುವಾಗಲೇ ನಿನಗೆ ಮರಣ ಬರಲಿ ಅಂತ ಶ್ರವಣ ಕುಮಾರ ದಶರಥನಿಗೆ ಶಾಪ ಕೊಡ್ತಾನೆ. ಆಗ ದಶರಥನಿಗೆ ಇನ್ನು ಮಕ್ಕಳಾಗಿರ್ಲಿ. ಒಂದ್ಸಲ ಬಹಳ ಖುಷಿ ಆಗ್ಲಿ, ಮಕ್ಕಳು ಆಗ್ತಾರೆ ಅಂತ ಆಯ್ತಾನೆ. ಇಲ್ಲದ್ರೆ ಮಕ್ಕಳ ವಿಯೋಗ ಹೇಗ್ಲಿಕ್ಕೆ ಸಾಧ್ಯ ಅಂತ. ಹೀಗೆ ಕೆಲವು ಸಲ ಶಾಪವು ವರವಾಗಿ ಬಿಡ್ಬಹುದು. ಆಗ ಶರಣ್ಯಂ ಸರ್ವಭೂತೇಶಂ ಭಕ್ತ ನಾರಾಯಣ ಹರಿಪ್ತಮಾಹಿತೋತಿರಾಹರ ಷಡ್ರಾತ್ರೇಣ ಮಹಾಯಶಃ. ನಾರಾಯಣನ ಮೇಲೆ ಪರಮಭಕ್ತಿಯನ್ನು ಮಾಡಿದಂತಹ ಯಾವ ಈ ದೊರೆ ತಾನು 6 ರಾತ್ರಿಗಳ ಕಾಲ ಬ್ರಹ್ಮದತ್ತ ಆಹಾರವನ್ನೂ ಬಿಟ್ಟು ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಹೊರಡ್ತಾನೆ. ದದರ್ಶ ದರ್ಶನೇ ರಾಜ ದೇವಂ ನಾರಾಯಣಂ ಹರಿಂ ವಾಚ ಚೈನಂ ಭಗವಾನ್ ಸರ್ವಭೂತಾನುಕಂಪನಃ. ಅಂತರಂಗದಲ್ಲಿ ಭಗವಂತನನ್ನು ಕಾಣಲಿಕ್ಕೆ ತಾನು ಆರಂಭ ಆಗತ್ತೆ. ಸರ್ವಭೂತಾನುಕಂಪಿಯಾದಂತಹ ಭಗವಂತ ಬಂದು ಬ್ರಹ್ಮದತ್ತನಿಗೆ ಹೇಳ್ತಾನೆ, ಬ್ರಹ್ಮದತ್ತ ಪ್ರಭಾತೆ ತ್ವಂ ಕಲ್ಯಾಣಂ ಸಮವಾಪ್ಸ್ಯಸಿ.
ಇತ್ಯುಕ್ತ ತದುದೇವೇನ ತತ್ರೈವಾಂತರಂತ್ರಿಯತ. ನಾಳೆ ಬೆಳಿಗ್ಗೆ ನಿಮ್ಗೆ ಒಳ್ಳೆಯದಾಗುತ್ತೆ. ಇವತ್ತೇನು 6 ದಿನ ನೀನು ಕಷ್ಟಪಟ್ಟು ನನ್ನನ್ನು ಧ್ಯಾನ ಮಾಡಿದ್ದಿ, ಹೆದರಬೇಡ, ವ್ಯರ್ಥ ಅಲ್ಲ, ನಿನಗೆ ನಾಳೆ ಅದರದ ಫಲ ದೊರಕಲಿಕ್ಕುಂಟು ಅಂತ ಹೇಳಿ ಅವನ ಮನಸ್ಸಿನಿಂದ ಅಂತರ್ಧಾನವಿದ್ದ. ಚತುರ್ಣಾಂತು ಪಿತಾ ಯೋಧೌ ಬ್ರಾಹ್ಮಣಾನಾಂ ಮಹಾತ್ಮನಾಂ ಶ್ಲೋಕಂ ಸೋಧೀತ್ಯ ಪುತ್ರಾಣಂ ಕೃತಕೃತ್ಯ ಇವಾಭವತ್. ಇತ್ತ ಕಡೆಯಿಂದ 4 ಜನ ಇದ್ರಲ್ಲ, ಆ 4 ಜನ ಬ್ರಾಹ್ಮಣರು ಅವರು ತಮ್ಮ ತಂದೆ ತಾಯಿಯನ್ನು ಬಿಟ್ಟು ನಾವು ತಪಸ್ಸಿಗೆ ಹೊರಡುತ್ತೇವೆ ಎಂದು ಹೊರಟಿದ್ರು. ಆಗ ತಂದೆ ತಾಯಿಗಳು ಹೇಳಿದ್ರು, ನಮಗೆ ಆರ್ಥಿಕವಾದ ಪರಿಸ್ಥಿತಿಯೂ ಇಲ್ಲ, ನಮಗೆ ಹೇಗೆ ನೀವು ಬಿಟ್ಟು ಹೋದ್ರೆ ನಮಗೆ ಯಾರ ಗತಿ ಮುಂದೆ ಅಂತ ಹೇಳಿದಾಗ ಒಂದು ಶ್ಲೋಕವನ್ನು ಬರೆದು ಕೊಡ್ತೇನೆ, ಅದನ್ನು ಇಲ್ಲಿಯ ದೊರೆಗೆ ನೀವು ಕೊಡಿ, ನಿಮ್ಗೆ ಬೇಕಾದಷ್ಟು ಹಣ ಆತ ಕೊಡ್ತಾನೆ ಅಂತ ಹೇಳಿದ್ರು. ಹಾಗಾಗಿ ಆ ಶ್ಲೋಕವನ್ನು ಬರೆದುಕೊಳ್ಳುವುದು ಮಾತ್ರ ಅಲ್ಲ, ಆ ವೃದ್ಧ ಬ್ರಾಹ್ಮಣರೇನು ಶ್ಲೋಕಂ ಸೋಧೀತ್ಯ ಪುತ್ರಾಣ ಅಂತ ಮಕ್ಕಳು ಬರೆದು ಕೊಟ್ಟಂತ ಶ್ಲೋಕವನ್ನು ಅಧ್ಯಯನ ಮಾಡಿದ್ರು ಅಂತ. ಎಲ್ಲಿಯಾದ್ರೂ ಬರೆದು ಕೊಟ್ರೆ ಚೀಟಿ ಎಲ್ಲಿಯಾದ್ರೂ ಆಚೆ ಈಚೆ ಹೋದ್ರೆ ಅದಕ್ಕೆ ಈಗ ಬೇಕಾದಷ್ಟು ಸಂಪತ್ತು ಬರುತ್ತೆ ಅಂತ ಆಯ್ತು. ಅದಕ್ಕೆ ಅದನ್ನು ಬಾಯ್ಹಾರ್ಟ್ ಮಾಡಿಕೊಳ್ತಾರೆ, ಅಧ್ಯಯನ ಮಾಡಿಕೊಂಡು ಶ್ಲೋಕವನ್ನು ಅಂತ ಹೇಳ್ತಾರೆ. ಆ ಶ್ಲೋಕವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಈಗ ಬರ್ತದೆ ಕಂಪ್ಲೀಟ್, ಇನ್ನ ಚೀಟಿಯಲ್ಲಿ ಹೋದ್ರೂ ತೊಂದರೆ ಇಲ್ಲ ಅಂತ ಹೇಳಿ. ಸ ರಾಜಾನಂ ಅಥಾನ್ವಿತಿಚ್ಛನ್ ಮಹಂತ್ರಿಣಮಿಚ್ಯುತಂ ಸದದರ್ಶಾಂತರಂ ಕಿಂಚಿತ್ ಲೋಕಂ ಶ್ರಾವಯಿತು ತದ. ಆ ವೃದ್ಧ ಬ್ರಾಹ್ಮಣ ಇದ್ದಲ್ಲ, ಅರಸನನ್ನು ಹುಡುಕಿಕೊಂಡು ಬರ್ತಾನೆ. ಹುಡುಕಿಕೊಂಡು ಬಂದ್ರೆ ಎಲ್ಲಿ ನೋಡಿದ್ರು ಅರಸ ಅಷ್ಟು ಸುಲಭದಲ್ಲಿ ಸಿಕ್ಕೋದಿಲ್ಲ. ಮಂತ್ರಿಗಳಿಂದ ಸಹಿತನಾದಂತ ರಾಜನನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಅಯ್ಯೋ, ಇಷ್ಟು ನಾವು ಶ್ಲೋಕ ಕಲ್ತಿದ್ದೇವೆ ಎಲ್ಲ ಹೌದು, ಅವನ ಹತ್ರ ಹೇಳಿದ್ರೆ ಹಣ ಬರ್ತದೆ, ಬಟ್ ಅವನೇ ಸಿಕ್ಕೋದಿಲ್ಲ ಅಲ್ಲ. ಅಥ ರಾಜ ಶಿರಸ್ನಾಥೋ ಲಬ್ಧ್ವಾ ನಾರಾಯಣಾದ್ವರಂ ರವಿವೇಶಪುರಂ ಧೀಮಾನ್ ರಥಮಾರಕ್ಯ ಕಾಂಚನಂ. ಇವನು ಹೇಗೆ ಹಿಡಿಯುವುದು ಅಂತ ಆಲೋಚನೆ ಮಾಡ್ತಾ ಇದ್ದ ಈ ವೃದ್ಧ ಬ್ರಾಹ್ಮಣ. ಆಗ ಭಗವಂತನ ದರ್ಶನವನ್ನು ಕಂಡಂತಹ ಯಾವ ನಾರಾಯಣನನ್ನು ಕಂಡಿದ್ದಾನಲ್ಲ, ಆ ಇವನು ದೊರೆ ಬ್ರಹ್ಮದತ್ತ, ಆತ ಏನು ಮಾಡ್ತಾನೆ ಹೇಳಿದ್ರೆ ಮರುದಿನ ಎದ್ದು ಮಂಗಳ ಸ್ನಾನವನ್ನು ಮಾಡ್ತಾನೆ. ಮಂಗಳ ಸ್ನಾನ ಮಾಡಿ ಬಂಗಾರದ ರಥಂ ಧೀಮಾನ್ ಕಾಂಚನಂ ರಥಮಾರುಹ್ಯ, ಬಂಗಾರದ ರಥವನ್ನು ಏರಿ ತಾನು ಉಪವಾಸ ವ್ರತ ಮಾಡಿದ ಸ್ಥಳದಿಂದ ಹೊರಟು ಆ ಸಂದರ್ಭದಲ್ಲಿ ತಸ್ಯ ರಶ್ಮಿ ನಗೃಹ್ನಾಚ ಕಂಡರೀಕೋ ದ್ವಿಜೋತ್ತಮಃ ಚಾಮರಂ ಯಜನಂ ಚಾಪಿ ಬಭ್ರಮ್ಯ ಸಮವಾಕಿರತ್. ಆ ಸಂದರ್ಭದಲ್ಲಿ ದ್ವಿಜೋತ್ತಮನಾದ ಕಂಡರೀಕ ಅಂತ ಬ್ರಹ್ಮದತ್ತನ ರಥದ ಕುದುರೆಯ ಹಗ್ಗವನ್ನು ಹಿಡ್ಕೊಂಡಿದ್ದಾನೆ. ಬಾಭ್ರಮ್ಯ ಚಾಮರ ವ್ಯಜನಗಳಿಂದ ಹಿಡ್ಕೊಂಡಿದ್ದಾನೆ. ಇಬ್ಬರು ಕೂಡ ಬ್ರಾಹ್ಮಣರೇ, ಒಬ್ಬ ಯಜುರ್ವೇದಿ, ಒಬ್ಬ ಋಗ್ವೇದಿ ಅಂತ ಹಿಂದೆಲ್ಲ ಕೊಡ್ತಾರೆ. ಇದಮಂತರಮಿತ್ಯೇವ ತತಸ್ಥಂ ಬ್ರಾಹ್ಮಣಸ್ತದಾ ಶ್ರಾವಯಾಮಾಸ ರಾಜಾನು ಶ್ಲೋಕಂ ತಂ ನಚಿಮೌಚತೌ. ಇದೇ ಸರಿಯಾದ ಸಮಯ. ಇಬ್ಬರು ಬ್ರಾಹ್ಮಣರಿದ್ದಾರೆ, ಅಂದ್ರೆ ಇಬ್ಬರಿದ್ದಾರೆ, ಇವರ ಮಧ್ಯದಲ್ಲಿ ರಾಜ ನಿಂತಿದ್ದಾನೆ. ಹಾಗಾಗಿ ಈಗ ಹೋಗಿ ಹೇಳುವ, ಈಗ ಖಂಡಿತ ನಾನು ಹೇಳಿದ ಶ್ಲೋಕವನ್ನು ಕೇಳುವ ಸಾಧ್ಯತೆ ಉಂಟು. ಏನು ಹೇಳಿದ್ರು ಶ್ಲೋಕ, ಏನು ಬಾಯಿ ಹಾಕಿ ಕೂಡ ಸಪ್ತವ್ಯಾಧ ದಶಾರಣೇಶು ಮೃಗಾ ಪಾಲಂಜರೇ ಗಿರೋ ಚಕ್ರವಾಕಾಶರದ್ವೀಪೆ ಹಂಸಾ ಸರಸಿ ಮಾನಸೆ ತೇಭಿಜಾತ ಕುರುಕ್ಷೇತ್ರೇ ಬ್ರಾಹ್ಮಣ ವೇದ ಪಾಠ ಪ್ರಸ್ಥಿತಾ ದೀರ್ಘಮಧ್ವಾನಂ ಯೂಯಂ ತೇಭ್ಯೋ ವಸೀದಥ ಅಂತ ಈ ಶ್ಲೋಕ. ನಾವು ಶ್ರಾದ್ದದಲ್ಲಿ ನಿತ್ಯ ಶ್ಲೋಕವನ್ನು ಶ್ರಾದ್ದ ಮಾಡುವಾಗ ಈ ಶ್ಲೋಕವನ್ನು ಹೇಳಿ ಇಡೀ ಪೂರ್ತಿ ಘಟನೆಯನ್ನು ಜ್ಞಾಪಿಸಿಕೊಂಡು ಆಮೇಲೆ ಶ್ರಾದ್ದ ಹಾಕ್ತೀವಿ. ಇವತ್ತು ಶ್ಲೋಕ ಮಾತ್ರ ಹೇಳ್ತಾರೆ, ಯಾರು ಕರ್ತೃ ಅಲ್ಲ, ಪುರೋಹಿತರೇ ಹೇಳ್ತಾರೆ. ಪುರೋಹಿತರು ಏನು ಹೇಳಿದ್ರು ಅಂತ ಪಾಪ ಇವನಿಗೆ ಗೊತ್ತೇ ಆಗೋದಿಲ್ಲ. ಗೊತ್ತಾದ್ರೂ ಕೂಡ ಏನೋ ಮಂತ್ರ ಹೇಳ್ತಾರೆ ಅಂತ ಹೇಳಿ, ಅದು ಕೇವಲ ಮಂತ್ರ ಅಲ್ಲ, ಅದಕ್ಕೊಂದು ಕಥೆ ಇದೆ. ಇದೇ ಬ್ರಹ್ಮದತ್ತ ಹಾಗೆ ವಿಶ್ವಾಮಿತ್ರರ ಮಕ್ಕಳ ಕಥೆ ಇದೆ, ಅದನ್ನು ಅನುಸಂಧಾನ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಈ ಶ್ಲೋಕವನ್ನು ಆತ ಏನು ಮಾಡ್ತಾನೆ, ತಾನು ಬ್ರಹ್ಮದತ್ತನಂತರ ಹೋಗಿ ಹೇಳ್ತಾನೆ. ಏನು ಈ ಶ್ಲೋಕಕ್ಕೆ ಅರ್ಥ ಅಂದ್ರೆ, ಸಪ್ತವ್ಯಾಧ ದಶಾರಣೇಶು, ದಶಾರಣ ಅಂತ ದೇಶದಲ್ಲಿ 7 ಜನ ಬೇಟೆಗಾರರಾಗಿ ಹುಟ್ಟಿದ್ರು. ಆಮೇಲೆ ಕಾಲಂಜರ ಬೆಟ್ಟದಲ್ಲಿ ಅವರು ಮೃಗಗಳಾಗಿ ಹುಟ್ಟಿದ್ರು. ಅಲ್ಲಿಂದ ಅವರು ಮಾನಸ ಸರೋವರದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ್ರು. ಅಲ್ಲಿಂದ ತಾವು ತೇಭಿಜಾತ ಕುರುಕ್ಷೇತ್ರದಲ್ಲಿ ವೇದ ಪಾರಾಂಗತರಾದಂಥ ಬ್ರಾಹ್ಮಣರಾಗಿ ಹುಟ್ಟಿದ್ರು ಹೇಳಿ ಪ್ರಸ್ಥಿತ ದೀರ್ಘಮಧ್ವಾನಂ ಯೂಯಂ ಕಿಮವಸೀದಥ. ತುಂಬಾ ದೀರ್ಘವಾದ ದಾರಿಯಲ್ಲಿ ಹೊರಟ್ರೆ ನಾವು ಹೋಗ್ತಾ ಇದ್ದೇವೆ, ನೀವು ಮಾತ್ರ ಇಲ್ಲೇ ಯಾಕೆ ದುಃಖ ಪಡ್ತೀರಿ, ಕಿಮವಸೀದ್ಯಥ, ನೀವು ಯಾಕೆ ಇಲ್ಲೇ ಇದ್ದೀರಿ, ನಾವೇನು ಹೊರಟಾಗಿದೆ ಅಂತ ಹೇಳಿದ್ರೆ ಅರ್ಥ.
ತಚ್ಛ್ರುತ್ವಾ ಮೋಹ ಭಗವದ್ ಬ್ರಹ್ಮದತ್ತ ತಥಾ ನಘ ಸಚಿವೌ ತಸ್ಯ ಪಾಂಚಲ್ಯ ಕಂಡರೀಕಶ್ಚ ಭಾರತ. ಈ ಶ್ಲೋಕ ಕೇಳಿದ ಕೂಡ್ಲೆ ಆ ಕಡೆಯಿಂದ ಬ್ರಹ್ಮದತ್ತ, ಆಮೇಲೆ ಇಬ್ರು ಇದ್ರಲ್ಲ ಮಂತ್ರಿಗಳು, ಕಂಡರೀಕ ಮತ್ತೆ ಈ ಇನ್ನೊಬ್ಬರದ್ದು ಹೆಸರು ಬಾಭ್ರ ಬಾಭ್ರವ್ಯ ಅಂತ, ಕಂಡರೀಕ ಮತ್ತೆ ಬಾಭ್ರವ್ಯ ಅಂತ, ಅವರಿಬ್ಬರು 3 ಜನ ಒಟ್ಟಿಗೆ ಆ ಶ್ಲೋಕ ಕೇಳಿದ್ದ ತಡ ಅವರಿಗೆ ಮೋಹ ಕಳೆಯಿತು. ಏನಾಯ್ತು? ಸ್ರಸ್ತರಶ್ಮಿ ಪ್ರತದೌ ತೌ ಪತಿತಂ ವ್ಯಂಜನ ಬುಭೌ ದೃಷ್ಟ್ವಾ ಬಭೂವರಸ್ವಸ್ಥಾಃ ಪೌರಶ್ಚಾಗಂತವಸ್ತಥಾ. ಅವರಲ್ಲಿ ಕೈಯಲ್ಲಿ ಹಿಡಿದ ಕುದುರೆಯ ಕಡಿವಾಣ ಉಂಟಲ್ಲ, ಅದು ಹಗ್ಗ ಜಾರಿತಂತೆ. ಬೀಸಣಿಗೆ ಬೀಸ್ತಾ ಇದ್ದ ಬಾಭ್ರವ್ಯ ಅದೂ ಕೆಳಗೆ ಬಿತ್ತು. ಅಷ್ಟು ಮಾತ್ರ ಅಲ್ಲ, 3 ಜನ ಕೂಡ ಅಸ್ವಸ್ಥರಾಗಿ ಮೂರ್ಛಿತರಾಗಿ ಬಿದ್ದು ಬಿಟ್ರು. ಜನ ಏನಾದ್ರು ಕಂಗಾಲಾಗಿದ್ರು. ಎಂತದಲ್ಲ ಇದು, ಒಬ್ಬೊಬ್ರಲ್ಲ 3 ಜನ. ಒಂದು ಶ್ಲೋಕ ಕೇಳಿದ ಕೂಡಲೇ 3 ಜನರಿಗೆ ಒಂದು ಮೂರ್ಛೆ ತಪ್ಪತ್ತಗಳಿದ್ರೆ ಏನಪ್ಪಾ ಅಂತ. ಮುಹೂರ್ತಾದಿವರಾಜ ಸಸಹತಾಭ್ಯಾಂ ಪ್ರಥೇ ಸ್ಥಿತಃ ಪ್ರತಿಲಭ್ಯ ಪುನಃ ಸಂಜ್ಞಾಂ ನೃತ್ಯ ಗಚ್ಚನ್ನಿರಂತಮಃ. ಒಂದು ಮುಹೂರ್ತ ಕಾಲ 3 ಜನವು ಪ್ರಜ್ಞಾಶೂನ್ಯರಾದರು, ರಾಜ ಮತ್ತೆ ಇಬ್ಬರು ಮಂತ್ರಿಗಳು. ಆಮೇಲೆ ಒಂದು ಕ್ಷಣ ಆದ ನಂತರ ಅವರಿಗೆ ಎಚ್ಚರ ಆಗುತ್ತೆ. ಎಚ್ಚರಾದ ಮೇಲೆ ಪುನಃ ರಥವನ್ನು ಏರಿ ಆ ಸರೋವರದ ಕಡೆಗೆ ಮರಳಿ ಬರಲಿಕ್ಕೆ ಆರಂಭ ಮಾಡಿದರು. ತತಸ್ಥೆ ತತ್ಸರಸ್ರುತ್ವ ಯೋಗಂ ತಮುಪಲಭ್ಯತ ಬ್ರಾಹ್ಮಣಂ ವಿಷ್ಣುರೈರಥೈರ್ ಭೋಗೈಶ್ಚ ತಮಯೋಜಯನ್. ಅದು ಕೂಡ ಹೇಗೆ, ತಾವು ಹಿಂದೆ ಇರುವಂತಹ ಸರೋವರವನ್ನು ಸ್ಮರಿಸಿಕೊಂಡು ಬಂದರು. ಯೋಗ ಶಕ್ತಿಯಿಂದ ಎಲ್ಲ ಅವರಿಗೆ ಈಗ ಸ್ಮರಣೆ ಬಂತು. ಸ್ಮರಣೆ ಬರ್ತಾ ಆ ಶ್ಲೋಕವನ್ನು ಯಾರು ಹೇಳಿದ್ದಪ್ಪ ಅಂತ ನೋಡ್ತಾರೆ. ನೋಡಿದಾಗ ಈ ಬ್ರಾಹ್ಮಣ ಇಲ್ಲ. ಅವನನ್ನು ಕರೆದು ಅವನಿಗೆ ಬಹಳಷ್ಟು ಸನ್ಮಾನಗಳನ್ನೆಲ್ಲ ಮಾಡಿ ಬಹಳಷ್ಟು ಅರ್ಥಗಳನ್ನು ಸಂಪತ್ತುಗಳನ್ನು ಕೊಟ್ಟು ಅವನನ್ನು ಸಮಯೋಜಯನ್ ಅವನಿಗೆ ಗೌರವಿಸಿದ್ರಂತೆ. ಅಭಿಷಿಚ್ಯ ಸ್ವರಾಜ್ಯೇ ವೈ ವಿಶ್ವಕ್ಸೇನ ಮರಿಂದಮಂ ಜಗಾಮ ಬ್ರಹ್ಮದತ್ತೋಥ ಸದಾರೋಹನವೇವ. ವಿಶ್ವಕ್ಸೇನ ಇದ್ದ ಅವನಿಗೆ ಮಗನಾಗಿ ಬ್ರಹ್ಮದತ್ತನಿಗೆ. ಹಾಗಾಗಿ ಅವನನ್ನು ರಾಜ್ಯದಲ್ಲಿ ನಿಯೋಜಿಸಿದ. ಹಾಗಾದ್ರೆ ವಿಶ್ವಕ್ಸೇನ ಹೇಗೆ, ಅವನ ಕೆಪೆಬಲ ಕೇಳಿದ್ರೆ ಹೌದು, ಶತ್ರುಗಳನ್ನು ಸದೆಬಡಿಯುವಂತಹ ವಿಶ್ವಕ್ಸೇನ ಅಂತ ಕೊಡ್ತಾರೆ. ಅರಿಂದಮಂ, ಅರಿ ಅಂದ್ರೆ ಶತ್ರು, ಶತ್ರುಗಳನ್ನು ನಾಶ ಮಾಡುವ ಸಾಮರ್ಥ್ಯವುಳ್ಳ ವಿಶ್ವಕ್ಸೇನನಿಗೆ ರಾಜ್ಯವನ್ನು ಕೊಟ್ಟು ಬ್ರಹ್ಮದತ್ತ ಅಥ ಸದಾರಹ, ಹೆಂಡತಿಯ ಜೊತೆಗೆ ಸನ್ನತಿಯ ಜೊತೆಗೆ ಬ್ರಹ್ಮದತ್ತ ತಾನು ಕಾಡಿಗೆ ತಪಸ್ಸಿಗೆ ಹೊರಟ. ಅಥೈನಂ ಸನ್ನತಿರ್ಧೀರ ದೇವಲಸ್ಯ ಸುತಾನದ ಉವಾಚ ಪರಮಪ್ರೀತ ಯೋಗಾನ್ ಅನಗತಂ ನೃಪಂ. ಆಗ ಸನ್ನತಿ ಇದ್ದಾಳೆಲ್ಲ ಅವಳು ಮಾತಾಡ್ತಾಳೆ ರಾಜನನ್ನು ಕುರಿತು. ಎಂತಹ ಸನ್ನತಿ ಗೊತ್ತಾ? ದೇವನರ ಮಗಳು, ಅವಳು ಸಾಮಾನ್ಯದವಳಲ್ಲ. ಹಾಗಾಗಿ ಸಂತುಷ್ಟರಾಗಿ ಯೋಗ ಮಾರ್ಗದ ಕಡೆಗೆ ತೆರಳಿದಂತ ಆಕೆ ಈಗಲೂ ಇಷ್ಟರವರೆಗೆ ಭೋಗ ಮಾರ್ಗದಲ್ಲಿ ಇದ್ದ, ಅದನ್ನು ಬಿಟ್ಟು ಈಗ ಯೋಗ ಮಾರ್ಗಕ್ಕೆ ತೆರಳುತ್ತಾ ಇದ್ದಾನೆ. ಅದನ್ನು ನೋಡಿ ಅವನು ಹೇಳ್ತಾ ಇದ್ದಾಳೆ ಅವಳು, ಜ್ಞಾನಂತ್ಯಾಂ ತ್ವಂ ಮಹಾರಾಜ ಪಿಪೀಲಿ ಕರುತಜ್ಞತಾಂ ಚೋದಿತ ಕ್ರೋಧ ಉದ್ದೇಶ್ಯ ಸಕ್ತ ಕಾಮೇಶು ಮಯಿ ಮಯ. ನನಗೆ ಗೊತ್ತು ಅಂತ ಈಗ ಬಾಯಿ ಬಿಡ್ತಾ ಇದ್ದಾನೆ. ಏನು ಗೊತ್ತು? ನಿನಗೆ ಇರುವೆಯ ಮಾತುಗಳು ನಿನಗೆ ಅರ್ಥ ಆಗತ್ತೆ ಎನ್ನುವ ವಿಷಯ ನನಗೆ ಗೊತ್ತು. ಆದ್ರೂ ಕೂಡ ನಿನ್ನಲ್ಲಿ ಯಾಕೆ ನಾನು ಸಿಟ್ಟು ಮಾಡಿದೆ ಗೊತ್ತುಂಟ? ಚೋದಿತ ಕ್ರೋಧಂ ಆದಿಶ್ಯ, ಒಂದು ಉದ್ದೇಶ ಉಂಟು. ಏನು ಗೊತ್ತಾ? ನೀನು ಇನ್ನೂ ಕೂಡ ಗ್ರಾಮ್ಯ ಸುಖಗಳಲ್ಲೇ ತೊಡಗಿದವ. ನೀನು, ನಿನಗೆ ವೈರಾಗ್ಯವೇ ಬರಲಿಲ್ಲ, ಇದೇ ಸುಖ ಅಂತ ತಿಳ್ಕೊಂಡಿದ್ದಿ. ಹಾಗಾಗಿ ನಿನಗೆ ಇದಲ್ಲ ಸುಖ, ಅದು ನಿಜವಾದ ಸುಖ ಅಂತ ಗೊತ್ತಾಗುವುದಕ್ಕೋಸ್ಕರ ನಾನು ಬೇಕು ಬೇಕು ಅಂತ ಬೈದದ್ದು ಅಂತ ಹೇಳಿ. ಇಲ್ಲದಿದ್ರೆ ನೋಡಿ, ಒಂದು ನೋಡಿ ನಗಾಡಿದ್ದಕ್ಕೆ, ನೀನು ನಗಾಡಿದ್ಯಾಕೆ, ನಿನ್ನನ್ನು ಬಿಟ್ಟು ಹೋಗ್ತೇನೆ, ನಾನು ಸತ್ತು ಹೋಗ್ತೇನೆ ಅಂತೆಲ್ಲ ಹೆದರಿಸುವ ಅಗತ್ಯ ಇರಲಿಲ್ಲ ಸನ್ನತಿಗೆ. ಆದ್ರೂ ಆಕೆ ಯಾಕೆ ಮಾಡಿದ್ಲು ಕೇಳಿದ್ರೆ, ಮತ್ಯಾಕೂ ಅಲ್ಲ, ನಿನಗೆ ವೈರಾಗ್ಯ ಬರಬೇಕು ಅಂತ. ಈ ರೀತಿಯಾದ ಒಂದು ಘಟನೆ ಭೀಮಸೇನ ಮಾಡಿದ್ದುಂಟು. ಎಲ್ಲಿ ಕೇಳಿದ್ರೆ, ಈ ದುರ್ಯೋಧನಾದಿಗಳೆಲ್ಲ ಹತ ಆಗ್ತಾರೆ, ಧೃತರಾಷ್ಟ್ರ ಮನೆಯಲ್ಲಿ ಇರ್ತಾನೆ. ಎಲ್ಲಿಗೆ ನೋಡಿ, ಯಾರು ಕೊಂದ್ರು ಕೊಲೆ ಮಾಡಿದ್ರು ಅವರ ಒಟ್ಟಿಗೆ ಅವರದ್ದೇ ಅನ್ನವನ್ನು ಊಟ ಮಾಡುವಂತ ಪರಿಸ್ಥಿತಿ. ಎಲ್ರು ಊಟ ಹಾಕಿದ್ರೆ ಆರಾಮ ದೊಡ್ಡಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಬೇಕಲ್ಲ ಪಾಂಡವರು ಅಂತ ಹೇಳಿದ್ರೆ, ಎಲ್ಲ ನೋಡಿಕೊಂಡು ಒಬ್ಬನನ್ನು ಬಿಟ್ಟು. ಭೀಮಸೇನ ಹಾಗಲ್ಲ, ಪ್ರತಿ ಸಲ ಊಟ ಹಾಕುವಾಗ ಬೈಯುವುದಂತೆ, ನಾಯಿ ಹೋಳು, ನಿನ್ನ ಮಕ್ಕಳು ಹೀಗೆಲ್ಲ ಮಾಡಿದ್ರು, ಇದು ನಿನ್ನ ಜನ್ಮವ, ಮತ್ತೆ ಮತ್ತೆ ಹೋಗಿ ನಮ್ಮ ಹತ್ರವೇ ನೀನು ಊಟ ಮಾಡ್ತಾ ಇದೆಯಲ್ಲ, ಹಾಗೆ ಹೀಗೆ. ಯಾರೋ ಬಂದು ಹೇಳಿದ್ರಂತೆ, ಎಂತ ಭೀಮಸೇನ, ಒಂದು ಊಟ ಕೊಡ್ಬಾರ್ದು, ಒಂದು ಬೈಬಾರ್ದು, ಊಟ ಕೊಡ್ತಾ ಬೈತಾ ಬೈತಾ ಯಾಕೆ ಊಟ ಹಾಕಿಯಪ್ಪ ಅಂತ ಹೇಳಿದ. ಹಾಗೆ ಹೇಳಿದ್ರಂತೆ, ಇನ್ನು ವೈರಾಗ್ಯ ಬರ್ಲಿಲ್ಲಲ್ಲ ಇವರಿಗೆ. 100 ಜನ ಮಕ್ಕಳನ್ನು ಕಳ್ಕೊಂಡು
ಮತ್ತು ಕೂಡ ಊಟ ಮಾಡಿಕೊಂಡು, ಅದು ಕೂಡ ಯಾರು ಶತ್ರುಗಳಾಗಿದ್ದೇವೋ ನಮ್ಮ ಹತ್ರವೇ ಊಟ ಮಾಡಿಕೊಂಡು ಹೀಗೆಲ್ಲ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಆ ವೈರಾಗ್ಯ ಬರಲಿ ಅಂತ ಬೈದದ್ದು ಅಂತ. ಮುಂದೆ ವೈರಾಗ್ಯ ಬಂದು ಗಾಂಧಾರಿ ಮತ್ತೆ ಈ ವಿದುರನೊಟ್ಟಿಗೆ ಸೇರಿಕೊಂಡು ಕಾಡಿಗೆ ಹೋಗಿ ತಾನು ಮತ್ತೆ ಅಲ್ಲಿ ಪ್ರಾಯೋಪವೇಶ ಮಾಡಿಕೊಂಡು ಬೆಂಕಿಗೆ ಆಹುತಿ ಆಗ್ತಾರೆ ಅಂತ ಕಥೆ ಕೊಡ್ತಾರೆ. ಹಾಗಾಗಿ ಕೆಲವರು ಬೈದ್ರು ಅಂತ ಹೇಳಿದ ಕೂಡ್ಲೆ ಅದೇನೋ ನಮ್ಮಲ್ಲಿ ದ್ವೇಷಕ್ಕೆ ಬೈದ್ರು ಅಂತಲ್ಲ, ಅದ್ರ ಹಿಂದೆ ಒಂದು ಮರ್ಮ ಇತ್ತು. ಹಾಗೆ ಸನ್ನತಿ ಹೇಳ್ತಾಳೆ, ನನಗೆ ಗೊತ್ತು ನಿನಗೆ ಇರುವೆಗಳ ಮಾತು ಬರ್ತದೆ ಅಂತ ಹೇಳಿ, ಆದ್ರೂ ಯಾಕೆ ಸಿಟ್ಟು ಮಾಡಿದ್ರೆ ಇನ್ನೂ ಕೂಡ ಇದೇ ಸುಖ ಅಂತ ತಿಳ್ಕೊಂಡಿದ್ದೀರಲ್ಲ, ಅಲ್ಲ. ಹಾಗಾಗಿ ಇದಕ್ಕಿಂತ ನೀವು ಬಿಡುಗಡೆಗೊಂಡು ಅಲ್ಲಿ ಇದೆ ಸುಖ ಅಂತ ಗೊತ್ತಾಗ್ಲಿ ಅಂತ ಹೀಗೆ ಮಾಡಿದ್ದು ಅಂತ ಆ ಮಾತನ್ನು ಆಕೆ ಹೇಳ್ತಾಳೆ. ಇತೋ ವಯಂ ಗಮಿಷ್ಯಾಮೋ ಗತಿಮಿಷ್ಟಾಮನುತ್ತಮಂ ತವ ಚಾಂತರಹಿತೋ ಯೋಗ ತತಃ ಸಂಸಾರಿತೋ ಮಯ. ಆಮೇಲೆ ಹೇಳ್ತಾ ಇದ್ದಾಳೆ, ಇನ್ನು ಮುಂದೆ ನಾವು ಯೋಗದ ದಾರಿಯಲ್ಲಿ ಹೋಗಬೇಕು. ಯೋಗ ಅಂದ್ರೆ ಭಗವಂತನನ್ನು ಧ್ಯಾನ ಮಾಡುವ ಒಂದು ಬಗೆ. ಹಾಗಾಗಿ ನಾವು ಅದನ್ನು ನೋಡ್ಬೇಕು, ಶ್ರೇಷ್ಠವಾದ ಸದ್ಗತಿಯನ್ನು ಪಡೆಯುವುದರಿಂದಾಗಿ. ಆದ್ದರಿಂದ ನಿನ್ನ ಒಳಗಿರುವಂತಹ ಯಾವ ಯೋಗ ಶಕ್ತಿ ಉಂಟಲ್ಲ, ಅದು ಸಿಟ್ಟಿನ ಮೂಲಕ ಅದು ಹೊರಗೆ ಬಂದು ನಿನಗೆ ನೆನಪು ಬರುವ ಹಾಗೆ ಮಾಡಿದ್ದೇನೆ ಅಷ್ಟೇ ಅಂತ ಹೇಳಿದಂತೆ. ಹಾಗಾದ್ರೆ ನೋಡಿ, ಕೆಲವು ಸಲ ಬೈಗಳು ಕೇಳುವುದು ಕೂಡ ಅನುಕೂಲ ಆಗತ್ತೆ. ಕೆಲವು ನಾವು ಹೇಳ್ತಾ ಬಂದ ತುಂಬಾ ಅವಮಾನ ಮಾಡಿದ್ದು ಅದು ಗುರ್ತು ಹೋಯ್ತು, ಅಲ್ಲಿಂದ ನೋಡಿ ಇವ ಟರ್ನ್ ಆಗಿ ಬಿಟ್ಟು. ಕೆಲವು ಸಲ ಹಾಗೆ ಆಗೋದು ಅಂತ ಉಂಟು. ಒಂದು ಜೋರು ನಿದ್ದೆ ಬರ್ತಾ ಇದ್ದಾನೆ ಅಂತಿದ್ಕೊಂಡು ಎಷ್ಟು ಕರೆದ್ರು ಏನು ಮಾಡ್ತಾರೆ, ಒಂದು ಸಲ ಅವನನ್ನು ನಿಮಿಸಿ ಅವನ ಮರ್ಯಾದೆ ತೆಗೆದ್ರೆ ಮತ್ತೆ ನಿದ್ದೆಯೇ ಬರೋದೆ. ಆಮೇಲೆ ಹೇಳ್ತಾನೆ, ನಾನು ಏನಾದ್ರೂ ಮಾಡಿ ಮತ್ತೆ ಸಾಧನೆ ಮಾಡಿಯೇ ತೋರಿಸಬೇಕು ಅಂತ. ಹೀಗೆ ಇಲ್ಲಿ ಕೂಡ ಹೇಳ್ತಾರೆ, ಅಂತರ್ಹಿತೋ ಯೋಗ, ನಿನ್ನ ಒಳಗಿರುವ ಸಾಮರ್ಥ್ಯವನ್ನು ಹೊರಗೆ ತರುವುದಕ್ಕೋಸ್ಕರ ನಾನು ಸಂಸ್ಮಾರಿತ, ನನ್ನ ಒಳ್ಳೆನಿಗೆ ಸ್ಮರಣೆ ಬರುವ ಹಾಗೆ ಸಿಟ್ಟಿನ ನಾಟಕ ಮಾಡಿದೆ. ಸರಾಜ ಪರಮ ಪ್ರೀತ ಪತ್ನಿಯ ಶ್ರುತ್ವ ವಚಸ್ತದ ಪ್ರಾಪ್ಯ ಯೋಗಂ ವನಾದೇವ ಗತಿಂ ಪ್ರಾಪ ಸುದುರ್ಗಮಾಂ. ಆಮೇಲೆ ಸನ್ನತಿಯ ಮಾತನ್ನು ಕೇಳಿದ ನಂತರ ಆತ ಸಂತುಷ್ಟನಾಗ್ತಾನೆ. ಎಷ್ಟೋರಿಗೆ ಹೆಂಡತಿ ಮೇಲೆ ಇವನಿಗೂ ಸಿಟ್ಟು, ಏನು ಒಂದಷ್ಟು ದಗಾಡಿದ ಕೂಡಲೇ ಇಷ್ಟನ್ನು ಜೋರು ಮಾಡಿದೆ, ಅವತ್ತಿನಿಂದ ಹೇಳ್ತಾ ಇದ್ದೇನೆ ನನಗೆ ಇರುವೆಯ ಮಾತು ಅರ್ಥ ಆಗ್ತದೆ ಅಂತ, ಆದ್ರೂ ಇವಾಗ ಒಪ್ತಾ ಇಲ್ಲಲ್ಲ ಅಂತ ಹಾಗೆಲ್ಲ ಸಿಟ್ಟಿತ್ತು. ಈಗ ಓ ನೀನ್ ಬೇಕು ಅಂತ ಮಾಡಿದ್ದ ಅಂತ ಹೇಳಿ ಆತ ಪ್ರಸನ್ನನಾಗಿ ಬಿಡ್ತಾನೆ. ಆಮೇಲೆ ಪ್ರಾಪ್ಯ ಯೋಗ ವನಾದೇವ, ಕಾಡಿಗೆ ತಾನು ಹೋಗ್ತಾನೆ. ಇಬ್ರು ಕೂಡ ಗಂಡ ಹೆಂಡತಿ ಇಬ್ರು ಹೋಗ ಯೋಗಚರ್ಯೆಯಿಂದ ಯಾರಿಗೂ ಪಡೆಯದ ಇರತಕ್ಕಂತಹ ಒಂದು ಮೋಕ್ಷ ಮಾರ್ಗವನ್ನು ಪಡಿತಾರೆ. ಹಾಗಾಗಿ ದುರ್ಗಮವಾದ ಸದ್ಗತಿಯನ್ನು ಅವರು ಪಡಿತಾರೆ. ಹಾಗಾದ್ರೆ ಯಾವುದರಿಂದ ಪಡೆದದ್ದು? ಯೋಗ ಮಾರ್ಗದಿಂದ. ಅದು ಯೋಗಕ್ಕಿಷ್ಟು ಬೆಲೆ ಅಂತ ಗೊತ್ತಾಗುತ್ತೆ. ಕಂಡರೀಕೋಪಿ ಧರ್ಮಾತ್ಮ ಸಾಂಖ್ಯಯೋಗಮನುತ್ತಮಂ ಪ್ರಾಪ್ಯ ಯೋಗಗತಿ ಸಿದ್ಧೋ ವಿಶುದ್ಧ ಸ್ವೇನ ಕರ್ಮಣ. ಆಮೇಲೆ ಕಂಡರೀಕ ಮತ್ತೆ ಬಾಬ್ರಹ್ಮ್ಯ ಅಂತ ಇಬ್ಬರಿದ್ರು ಮಂತ್ರಿಗಳು, ಅವರು ಏನ್ ಮಾಡ್ತಾರೆ ಹೇಳಿದ್ರೆ, ಅವರೂ ಅಷ್ಟೇ ಶ್ರೇಷ್ಠವಾದಂತಹ ಕಂಡರೀಕ ಎನ್ನುವವನು ಶ್ರೇಷ್ಠವಾದ ಸಾಂಖ್ಯ ಯೋಗವನ್ನು ಅಭ್ಯಾಸ ಮಾಡ್ತಾನೆ. ಸಾಂಖ್ಯ ಅಂದ್ರೆ ಸಾಮಾನ್ಯವಾಗಿ ಸಂಖ್ಯೆಗೆ ಸಂಬಂಧಪಟ್ಟದ್ದು ಅಂತ ನಮ್ಮ ನ್ಯೂಮರಾಲಜಿ ಅಂತ ಅರ್ಥ ಮಾಡ್ತೇವೆ. ಆದ್ರೆ ಸಾಂಖ್ಯ ಅಂತ ಹೇಳಿದ್ರೆ ನಿಶ್ಚಿತ ತತ್ವಕ್ಕೆ ಸಾಂಖ್ಯ ಅಂತ ಹೇಳುದು. ಹಾಗಾಗಿ ಭಗವಂತನ ನಿಶ್ಚಯವಾದಂತಹ ತತ್ವವನ್ನು ಅಧ್ಯಯನ ಮಾಡಿ ಅದನ್ನು ಮನದಟ್ಟು ಮಾಡಿಕೊಂಡು ಆ ಸಿದ್ಧಾಂತಕರಣದಿಂದಾಗಿ ಯೋಗದಿಂದಾಗಿ ತಾನು ಉತ್ತಮ ಗತಿಯನ್ನು ಕಂಡರೀಕ ಪಡ್ಕೊಳ್ತಾನೆ. ಕ್ರಮಂ ಪ್ರಣೀಯ ಪಾಂಚಾಲ್ಯ ಶಿಕ್ಷಮುತ್ಪದ್ಯ ಶಾರವ ಯೋಗಾಚಾರ್ಯ ಗತಿಂ ಪ್ರಾಪ್ಯ ಯಶಶ್ಚಾಗ್ರಿಯಂ ಮಹಾತಪಃ. ಇನ್ನು ಪಾಂಚಾಲ್ಯನಾದ್ರೂ ಕೂಡ ಏನ್ ಮಾಡ್ತಾರೆ, ಶಿಕ್ಷಾಕ್ರಮವನ್ನು ಹುಟ್ಟು ಹಾಕಿದ ಮಹಾತಪಸ್ವಿ ಅಂತ ಕರೀತಾರೆ. ಹಾಗಾಗಿ ಶ್ರೇಷ್ಠವಾದ ಕೀರ್ತಿಯನ್ನು ಸಂಪಾದನೆ ಮಾಡಿ ಅವನು ಕೂಡ ಅಷ್ಟೇ ಯೋಗಾಚಾರ್ಯರ ಗತಿಯನ್ನು ತಾನು ಹೊಡಿತಾನೆ. ಏವಮೇತತ್ ಪುರಾ ಪ್ರೋಕ್ತ ಮಮ ಪ್ರತ್ಯಕ್ಷ ಮೆಚ್ಚಿದ ಸಮಾಚರಸ್ವ ಗಾಂಗೇಯ ಏನ ಕೀರ್ತಿಮವಾಪ್ಸ್ಯತೆ. ಹಾಗಾಗಿ ಗಾಂಗೇಯ ಅಂತ ಅಂದ್ರೆ ಭೀಷ್ಮರ ಹತ್ರ ಸನಕಾದಿ ಋಷಿಗಳು ಹೇಳ್ತಾ ಇದ್ದಾರೆ, ಮಾರ್ಕಂಡೇಯ ಋಷಿಗಳು ಹೇಳ್ತಾ ಇದ್ದಾರೆ ಅಂತ ಅವರು ಕಥೆಯನ್ನು ಹೇಳಿ ಹೇಳ್ತಾರೆ. ಆದ್ದರಿಂದ ನನ್ನ ಮುಂದೆ ಸನತ್ ಕುಮಾರರು ಪ್ರತ್ಯೇಕವಾಗಿ ಪಿತೃದೇವತೆಗಳನ್ನು ಕುರಿತು ಆಚರಿಸುವ ಶ್ರಾದ್ದದ ಬಗ್ಗೆ ತಿಳಿಸಿದ್ದಾರೆ. ಇದರಿಂದ ನೀನು ಕೂಡ ಅನುಷ್ಠಾನ ಮಾಡು, ಉತ್ಕೃಷ್ಟವಾದ ಕೀರ್ತಿಯನ್ನು ನೀನು ಪಡಿಬಹುದು ಅಂತ ಹೇಳ್ತಾರೆ. ಏಜ ಅನ್ಯೇ ಧಾರಯಿಷ್ಯಂತಿ ತೇಷಾಂ ಚರಿತ ಉತ್ತಮಂ ಸತ್ಯಜ್ಯೋನಿಷುತೇ ಜಾತು ನಮಶ್ಚಂತಿ ಕರಿಷಿಚಿತ್. ಹಾಗಾಗಿ ಇಷ್ಟು ಮಾತ್ರ ಅಲ್ಲ, ಅನ್ಯೇಜ ಧಾರಯಿಷ್ಯಂತಿ, ಈ ಕಥೆಯನ್ನು ಯಾರು ನೆನಪಿಟ್ಟುಕೊಳ್ತಾರೋ ಅಥವಾ ಅವರು ಹೃದಯದಲ್ಲಿ ಅವರನ್ನು ಹೊತ್ತುಕೊಳ್ತಾರೋ ಅವರು ಎಂದಿಗೂ ಕೂಡ ತಿರ್ಯಜ್ಞೋನಿಸುತ್ತೆ ಜಾತುನ ಅಂದ್ರೆ ಅಡ್ಡವಾಗಿ ತಿರುಗುವ ಯಾವ ಪ್ರಾಣಿಗಳ ವಂಶ ಉಂಟು ಅದರಲ್ಲಿ ಹುಟ್ಟಿ ಬರುವುದಿಲ್ಲ. ಹಾಗಾದ್ರೆ ಸಪ್ತಮ್ಯಾಧ ದಶಾರಣೇಶು ಗಿರೇ ಕಾಲಂಜರೇ ಗಿರು ಎಂಬ ಯಾವ ಮಾತುಗಳುಂಟು.
ಅದೆಲ್ಲವನ್ನು ನಿತ್ಯವೂ ಓದಿದ್ರೆ ಆತ ತಾನು ಪ್ರಾಣಿಯಾಗಿ ಹುಟ್ಟೋದಿಲ್ಲ, ತಾನು ಉತ್ತಮ ಗತಿಯನ್ನು ಪಡಿತಾನೆ ಅಂತ ಕೊಡ್ತಾ ಇದ್ದಾರೆ. ಈ ಉಪಾಖ್ಯಾನವನ್ನು ಪ್ರತಿ ಸಲ ಶ್ರಾದ್ದ ಮಾಡುವಾಗ ಚಿಂತನೆ ಮಾಡಿಕೊಂಡು ಶ್ರಾದ್ದ ಮಾಡಬೇಕು. ಶ್ರಾದ್ದಕ್ಕೆ ಇಷ್ಟೆಲ್ಲ ಮಹತ್ವ. ಮಾಡಿದ ಅನ್ಯಾಯ ಆದ್ರೂ ಕೂಡ ದೇವರಿಗೆ ಸಮರ್ಪಣೆ ಮಾಡಿ ಕೊಟ್ಟಾಗ, ಅದನ್ನು ತೀರ್ಥದ ಜೊತೆ ಸೇವಿಸಿದಾಗ ಯಾವುದೋ ಜನ್ಮ ಜನ್ಮಾಂತರದ ಪುಣ್ಯ ಅಂತ ನೆನಪು ಬರುತ್ತೆ. ಆ ಪುಣ್ಯದ ಆ ನೆನಪಿನ ಪುಣ್ಯ ಉಂಟಲ್ಲ, ಅದರಿಂದಾಗಿ ಒಳ್ಳೆಯ ಮಾರ್ಗವನ್ನು ಪಡೆದು ನಾವು ಹಾಗೆ ಆಗ್ಲಿಕ್ಕೆ ಬರುತ್ತೆ. ಜಾನ್ಯೇ ಧಾರಯಿಷ್ಯಂತಿ ಅಂತ ಯಾರು ಕೇಳ್ತಾರೋ ಅವರಿಗಿಂತ ಫಲ ಉಂಟು ಹೇಳಿ, ಶ್ರುತ್ವಾ ಚೇದಂ ಉಪಾಖ್ಯಾನಂ ಮಹರ್ಥಂ ಮಹತಾಂಗರಿ ಯೋಗ ಧರ್ಮೋ ಕೃತಿ ಸದಾ ಪರಿವರ್ತತಿ ಭಾರತ. ಹಾಗಾಗಿ ಯಥಾರ್ಥಗಳಿಂದ ಕೂಡಿದಂತಹ ಈ ಆಖ್ಯಾನ ಅಂತ ಹೇಳ್ತಾರೆ. ಅದನ್ನು ಯಾರು ಹೃದಯದಿಂದ ಶ್ರದ್ಧೆಯಿಂದ ಕೇಳ್ತಾರಲ್ಲ, ಅವರು ಕೂಡ ಮಹತ್ವಪೂರ್ಣವಾದಂತಹ ಗತಿಯನ್ನು ತಾವು ಹೊಂದುತ್ತಾರೆ. ಅವನ ಹೃದಯದಲ್ಲಿ ಗತಿ ಮಾತ್ರ ಹೊಂದುವುದಲ್ಲ, ಯೋಗ ಧರ್ಮೋ ಹೃದಯ ಸದಾ, ಯಾವಾಗಲೂ ಕೂಡ ಯೋಗದ ಧರ್ಮ ಉಂಟಲ್ಲ, ಆತನ ಹೃದಯದಲ್ಲಿ ಅದು ನೆಲೆ ನಿಲ್ಲತ್ತೆ. ಸತೇನೇವಾನುಬಂಧೇನ ಕದಾಚಿಲ್ ಲಭತೆ ಶಮಂ ತಥೋ ಯೋಗಗತಿಂ ಜಾನ್ತಿ ಸಿದ್ಧಾನಾಂ ವಿದುರ್ಲಭ. ಈ ಆಖ್ಯಾನವನ್ನು ಓದಿದ್ದು ಮಾತ್ರ ಅಲ್ಲ, ಚಿಂತನೆ ಮಾಡಿದರೂ ಲಾಭ ಇದೆ. ಏನು ಅಂತ ಹೇಳ್ತಾರೆ, ಒಂದಲ್ಲ ಕದಾಚಿಲ್ ಲಭತೆ ಶಮಂ, ಒಂದಲ್ಲ ಒಂದು ದಿನ ಭಗವಂತನನ್ನ ಪಡಿಲಿಕ್ಕೆ ಬರ್ತದೆ. ಆಮೇಲೆ ಹೇಳ್ತಾರೆ, ಇದು ಭೂಮಿಯಲ್ಲಿ ಸಿದ್ಧ ಪುರುಷನಿಗೂ ಕೂಡ ಸಿಲ್ಕ್ಲಿಕ್ಕೆ ದುರ್ಲಭವಾದಂತ ಯೋಗ ಮಾರ್ಗ. ಅದನ್ನು ನೀವು ಸಪ್ತವ್ಯಾಧ ಪ್ರಕರಣವನ್ನು ಓದಿದ್ರಿಂದ ಪಡಿಲಿಕ್ಕೆ ಬರುತ್ತೆ. ವೈಶಂಪಾಯನುವಾಚ ಏವಮೇತತ್ ಪುರಾ ಗೀತಂ ಮಾರ್ಕಂಡೇಯ ಧೀಮತ ಶ್ರಾದ್ದಸ್ಯ ಬಲಮುದ್ದಿಶ್ಯ ಸೋಮಸ್ಯಾಪ್ಯಾಯನಾಯ ವೈ. ವೈಶಂಪಾಯನರು ಮುಂದುವರಿಸಿ ಹೇಳ್ತಾರೆ, ಈ ರೀತಿಯಾಗಿ ಜ್ಞಾನಿಗಳಾದ ಮಾರ್ಕಂಡೇಯರಿಂದ ನಾನು ಶ್ರಾದ್ದದ ಫಲವನ್ನೆಲ್ಲ ಕೇಳಿದ್ದಲ್ವ, ಈ ಮಾರ್ಕಂಡೇಯರು ಹೇಳುವಂತಹ ಸೋಮನ ಚರಿತ್ರೆಯನ್ನು ನಾನು ಹೇಳುತ್ತೇನೆ. ಸೋಮೋ ಹಿ ಭಗವಾನ್ ದೇವಃ ಲೋಕಸ್ಯಾಪ್ಯಾಯನಂ ಮಹತ್ ಪರಂ ವೃಷ್ಣಿವಂಶ ಪ್ರಸಂಗೇನ ತಸ್ಯ ವಂಶಂ ನಿಬೋಧಮೇ. ಸೋಮ ಅಂದ್ರೆ ಷಡ್ಗುಣ ಐಶ್ವರ್ಯನಾದಂತ ಸಂಪತ್ತುಳ್ಳಂತ ಭಗವಂತ ಅಂತ ಅರ್ಥ. ಆತ ಲೋಕಕ್ಕೆ ಹಿತದೃಷ್ಟಿಯನ್ನು ಮಾಡೋ, ಲೋಕಸ್ಯಾಪ್ಯಾಯನಂ ಪರಂ, ಶ್ರೇಷ್ಠವಾದಂತಹ ಒಂದು ಹಿತವನ್ನು ಉಂಟು ಮಾಡುವವನು. ವೃಷ್ಟಿ ವಂಶವನ್ನು ವರ್ಣಿಸುವಾಗ ಈ ಅಂಶವನ್ನು ಮತ್ತೆ ಮತ್ತೆ ನಿರೂಪಿಸ್ತಾ ಇದ್ದಾರೆ. ವೃಷ್ಣಿ ವಂಶ ಪ್ರಸಂಗೇನ ತಸ್ಯ ವಂಶಂ ನಿಬೋಧಮೇ. ಹಾಗಾಗಿ ಈ ಪ್ರಸಂಗವನ್ನು ಮತ್ತೆ ಮತ್ತೆ ನಿರೂಪಿಸ್ತೇನೆ, ತಿಳಿದುಕೋ ಅಂತ ಹೇಳ್ತಾನೆ. ಏನು? ಸೋಮೋತ್ಪತ್ತಿ ಪ್ರಕರಣವನ್ನು ಹೇಳ್ತಾನೆ. ವೈಶಂಪಾಯನುವಾಚ ಪಿತಾ ಸೋಮಸ್ಯ ರಾಜೇಂದ್ರ ಜನ್ಯೇ ಭಗವಾನ್ ಋಷಿ ಬ್ರಹ್ಮಣೋ ಮಾನಸಾತ್ ಪೂರ್ವಂ ಸರ್ವಂ ವಿಧಿಕ್ಷತಃ ತತ್ರಾಪ್ತಿಃ ಸರ್ವಭೂತಾನಾಂ ಹಿತಕೃತನೈರ್ಮೃತಃ ಕರ್ಮಣ ಮನಸಾ ವಾಚಾ ಶುಭಾಂಗೇವ ಚಕಾರಸಃ. ಅತ್ರಿ ಮಹರ್ಷಿಗಳಿಂದ ಸೃಷ್ಟಿ ವಿಸ್ತಾರ ಆಗಿದೆ. ಯಾರು ಈ ಅತ್ರಿ ಮಹರ್ಷಿಗಳು ಅಂತ ಕೇಳಿದ್ರೆ ಚಂದ್ರನ ತಂದೆ ಅಂತ ಹೇಳ್ತಾರೆ. ಇಲ್ಲಿ ಸೋಮೋತ್ಪತ್ತಿ ಚಂದ್ರ ವಂಶದ ವರ್ಣನೆ ಬರಬೇಕಾಗಿದೆ. ಹಾಗಾಗಿ ಹೇಳ್ತಾರೆ, ಅತ್ರಿರ್ ಭಗವಾನ್ ಋಷಿ ಪಿತಾ ಸೋಮಸ್ಯ, ಚಂದ್ರನ ತಂದೆಯಾದಂತಹ ಅತ್ರಿ ಮಹರ್ಷಿಗಳು. ಅವ್ರಿಗೇನು ಮಾಡ್ತಾರೆ, ಬ್ರಹ್ಮನಿಂದ ಉತ್ಪನ್ನರಾದಂತಹ ಅತ್ರಿ ಋಷಿಗಳು. ಅವರು ಎಲ್ಲಾ ಪ್ರಾಣಿಗಳಿಗೂ ಒಳ್ಳೆಯದನ್ನು ಬಯಸಿದವರು. ಹಾಗಾಗಿ ತನ್ನ ಮಕ್ಕಳಿಂದ ಕೂಡಿಕೊಂಡು ಮಾತು ಮತ್ತೆ ಕೃತಿ ಆಮೇಲೆ ಕರ್ಮ ಮೂರು ಒಂದೇ ಆಗಿರ್ಬೇಕು ಅಂತ ಬಯಸ್ತಾರೆ. ಅಹಿಂಸ್ರಃ ಸರ್ವಭೂತೇಷು ಧರ್ಮಾತ್ಮ ಸಂಚೇತಂ ಮೃತಃ ಕಾಷ್ಟಕುಡ್ಯ ಶಿಲಾಭೂತ ಊರ್ಧ್ವಮಾಹಿ ಅನುತ್ತಮಂ ನಾಮ ತಪೋಯೇನ ತಪ್ತಂ ಮಹತ್ಪುರ ಪ್ರಾಣಿ. ಅತ್ರಿ ಮಹರ್ಷಿಗಳನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ, ಹೇಗಿದ್ರು ಅಹಿಂಸ್ರಃ ಸರ್ವಭೂತ. ಅತ್ರಿ ಮೂರು ಅಲ್ಲ ಅಂತ ಅರ್ಥ. ತ್ರೀ ಅಂದ್ರೆ 1 2 3 ಮೂರು. ತ್ರೀ ಅಂದ್ರೆ ಏನು ಕೇಳಿದ್ರೆ ಏಕಂ ದ್ವೇ ತ್ರೀಣಿ. ಯಾವುದು ಮೂರಲ್ಲ ಅಂದ್ರೆ ನಾವು ಏನು ದುಷ್ಟ ಗುಣಗಳು ಅಂತ ಹೇಳ್ತಾ ಇದ್ದೇನೆ, ಸತ್ವ ರಜಸ್ಸು ತಮಸ್ಸು, ಇದು ಯಾವುದೂ ಇಲ್ಲ. ಇದಕ್ಕಿಂತೆಲ್ಲ ಮಿಗಿಲಾಗಿ ನಿಂತವ ಭಗವಂತ ಅಂತ ಅರ್ಥ. ಹಾಗಾಗಿ ಆತ ಏನು ಮಾಡ್ತಾ ಇದ್ದ, ಯಾರಿಗೂ ಕೂಡ ಹಿಂಸೆಯನ್ನು ಮಾಡದೆ ಅತ್ರಿ ಋಷಿಗಳು ಅಂತಹ ಜೀವನವನ್ನು ನಡೆಸ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾಗಿ ಅವರು ತಾವು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ 3000 ವರ್ಷಗಳ ಕಾಲ ಅವರು ತಪಸ್ಸನ್ನು ಮಾಡಿದ್ರು ಅಂತ ಅವರ ಇದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳುವಾಗ ಅನುತ್ತಮಂ ನಾಮ ತಪೋಯೇನ. ಅನುತ್ತಮ ಅಂದ್ರೆ ಉತ್ತಮವಲ್ಲದ್ದು ಎನ್ನುವ ಅರ್ಥಕ್ಕಿಂತ ಇವರಿಗಿಂತ ಉತ್ತಮವಲ್ಲದವರೆಂತ ಅರ್ಥ. ಅಹಿಂಸ್ರಃ ಸರ್ವಭೂತೇಷು ಅಂತ ಅತ್ರಿ ಮಹರ್ಷಿಗಳ ಒಂದು ಯೋಗದಾನವನ್ನು ಹೇಳುತ್ತಾರೆ.
ಯಾವ ಜೀವಿಗಳಿಗೂ ಕೂಡ ಹಿಂಸೆ ಮಾಡಲಿಕ್ಕೆ ಇಷ್ಟ ಇಲ್ಲದವರು ಅಂತ ಹೇಳ್ತಾರೆ. ಹಾಗಾಗಿ ಇವ್ರದ್ದು ನಿಷ್ಠೆಯನ್ನು ಕೇಳಿದರೆ ಯಾರಿಗೂ ಉಪದ್ರವ ಆಗ್ಬಾರ್ದು, ಆ ರೀತಿಯಾಗಿ ನೋಡ್ತಾ ಇದ್ರು. ಹೇಗೆ ಕೇಳಿದರೆ ಹೇಳ್ತಾರೆ, ಕಾಷ್ಟ ಪುಡ್ಯ ಶಿಲಾಭೂತ ಊರ್ಧ್ವಬಾಹುರ್ ಮಹಾದ್ಯುತಿ ಅಂತ. ಒಂದು ಕಟ್ಟಿಗೆ ಕಟ್ಟುವಾಗ ಇರ್ಬೋದು, ಒಂದು ಗೋಡೆ ಕಟ್ಟುವಾಗ ಇರ್ಬೋದು, ಒಂದು ಹೀಗೆ ಯಾವುದು ಕಲ್ಲು ಕಟ್ಟುವಾಗ ಇರ್ಬೋದು, ಎಲ್ಲಿ ಕಟ್ಟುವಾಗಲೂ ತುಂಬ ಜಾಗ್ರತೆ ಮಾಡಬೇಕು, ಯಾವ ಪ್ರಾಣಿಗೂ ಹಿಂಸೆ ಆಗಬಾರ್ದು ಅಂತ. ಇಂತಹ ಇವರು ಊರ್ಧ್ವಬಾಹುಗಳಾಗಿ ಅಂದರೆ ಕೈ ಎತ್ತಿಕೊಂಡು ತಾವು ತಪಸ್ಸನ್ನೆಲ್ಲ ಮಾಡ್ತಾ ಇದ್ದವರು, ಮಹಾಕಾಂತಿ ಸಂಪನ್ನರಾದವರು. ಇಂತಹ ಇವರ ತಪಸ್ಸು ಅದು ಅನುತ್ತಮಂ ಅಂದರೆ ಇಲ್ಲಿ ಬಹುಬ್ರೀಹಿ ಸಮಾಸ ಅಂತ ಹೇಳ್ತಾರೆ. ಇವರಿಗಿಂತ ಉತ್ತಮವಾಗಿ ತಪಸ್ಸು ಮಾಡಿದವರು ಯಾರೂ ಇರಲಿಕ್ಕಿಲ್ವೋ ಅವರು ಅಂತ. ಕೆಲವು ಸಲ ಹಾಗೆ ಉತ್ತಮವಲ್ಲದ್ದು ಅನುತ್ತಮ ಅಂತ. ಆದರೆ ಭಗವಂತನಲ್ಲಿ ಬರುವಾಗ ವಿಷ್ಣು ಸಹಸ್ರನಾದಾಗಲೂ ಬರುವಾಗಲೂ ಕೂಡ ಅನುತ್ತಮೋ ದುರಾದರ್ಶ ಕೃತಜ್ಞ ಕೃತಿರಾತ್ಮ ಅನುತ್ತಮ ಅಂದ್ರೆ ಇವನಿಗಿಂತ ಉತ್ತಮರು ಇನ್ನೊಬ್ಬರಿಲ್ಲ, ಇವರೇ ಉತ್ತಮರು ಅಂತ ಅರ್ಥ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅದೇ ರೀತಿಯಾಗಿ ಉತ್ತಮವಾದ ತಪಸ್ಸನ್ನು ಆಚರಿಸಿದವರು, ದಿವ್ಯ ಲೋಕದ 3000 ವರ್ಷ ತಾವು ತಪಸ್ಸನ್ನು ಪಡೆದವರು. ತತ್ರೋರ್ಧ್ವರೇ ತಸ್ತಸ್ಯ ಸ್ಥಿತಸ್ಯಾನಿ ವಿನಿಶ್ಯಸ್ಯ ಸೋಮತ್ವಂ ತನುರಾಪೇದೆ ಮಹಾಬುದ್ಧ್ಯಾಚ ಭಾರತ. ಅವರು ಯಾವ ಸಂದರ್ಭದಲ್ಲಿ ಊರ್ಧ್ವರೇತಸ್ಕರಾಗಿ ಕಣ್ಣನ್ನು ಮಿಟುಕಿಸದೆ ಭಗವಂತನನ್ನೇ ಆಸಕ್ತರಾಗಿ ತಪಸ್ಸನ್ನು ಆಚರಿಸ್ತಾ ಇದ್ರು, ಇಂತಹ ಆಚರಿಸ್ತಾ ಅವರು ಸೋಮತ್ವಂ ತನುರಾಪೇದೆ, ಸೋಮತ್ವವನ್ನು ಪಡೀತಾರೆ ಅಂತ ಹೇಳ್ತಾರೆ. ಸೋಮ ಅಂದರೆ ಅಮೃತ ಅಂತ ಅರ್ಥ. ಹಾಗಾಗಿ ಸೋಮತ್ವಂ ತಪರಾಪೇದೆ ಅಂದರೆ ಅಮೃತದ ಶರೀರವನ್ನು ಮೋಕ್ಷವನ್ನು ಅವರು ಪಡೀತಾರೆ, ಅಂತಹ ತಪಸ್ಸು ಅವರದ್ದು ಅಂತ. ಊರ್ಧ್ವಮಾಚಕ್ರಮೇ ತಸ್ಯ ಸೋಮತ್ವಂ ಭಾವಿತಾತ್ಮನಃ ನೇತ್ರಾಭ್ಯಾಂ ವಾರಿಸುಸ್ರಾವ ದಶಕ ದ್ಯೋತಯನ್ನಿಶಃ. ಸೋಮಕನಾಮಕನಾದ ಭಗವಂತನನ್ನು ಉಪಾಸನೆ ಮಾಡಿದವರು ಅಂತ ಅರ್ಥ. ಹಾಗಾಗಿ ಸೋಮ ಅಂದರೆ ಮೋಕ್ಷ ಅಂತೂ ಅರ್ಥ. ಹಾಗಾಗಿ ಅಂತಹ ಚಂದ್ರನಾಮಕನಾದ ಭಗವಂತನನ್ನು ಉಪಾಸನೆ ಮಾಡುವ ಪ್ರಭಾವದಿಂದಾಗಿ ಅತ್ರಿಗಳ ತಪಸ್ಸು ವೃದ್ಧಿ ಆಗ್ತಾ 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 ಅವರ ಕಣ್ಣಿನಿಂದ ನೀರು ಬಂತು. ಅದು ಎಷ್ಟು ಕೇಳಿದರೆ 10 ದಿಕ್ಕಿಗಳಿಗೆ ಅಂತ ಹೇಳಿದರೆ ದಶ ದ್ಯೋತಯನ್ ದಿಶಾ, 10 ದಿಕ್ಕಿನಲ್ಲಿಯೂ ಆ ಕಣ್ಣ ನೀರು ಹರಿದಾಡಲಿಕ್ಕೆ ಆರಂಭ ಆಯಿತು. ಅಲ್ಲ, ಕಣ್ಣೀರು ಹಾಕುವುದು ಹೇಳಿದರೆ ಅಳೋದು ಮಾತ್ರ ಗೊತ್ತು ಅಲ್ಲ, ಇದು ಮತ್ತೆ ಅವರ ತಪಸ್ಸು ಹಾಗೆ ಹರಿದು ಹೋಯಿತು. ಯಾಕೆ ತಪಸ್ಸು ಅಷ್ಟು ಅಂತ ಹೇಳಿದರೆ ಆನಂದ ಭಾಷ್ಣ, ಚಂದ್ರ ದರ್ಶನ ಆಗಿದೆ. ಚಂದ್ರ ಅಂದರೆ ಭಗವಂತನ ಚದಿ ಹಾಕ್ಲಾದೆ, ಚಂದ್ರಾಂಶರು ಭಾಸ್ಕರ ದ್ವಿದುಡಿ ಅಲ್ಲಿ ಬರ್ತದೆ. ಆದರೆ ನಮಗೆ ಚಂದ್ರ ಹೇಳಿದರೆ ಈ ಸೂರ್ಯಚಂದ್ರರು ಮಾತ್ರ ನೆನಪಾಗುವುದು. ಅಂತಹ ಭಗವಂತನನ್ನು ತಾವು ಮನಸ್ಸಿನಲ್ಲಿ ಧಾವಿಸ್ತಾ ಇದ್ದಾರೆ, ಭಗವಂತನನ್ನು ಕಾಣ್ತಾ ಇದ್ದಾರೆ, ಕಣ್ಣೀರು ಬರ್ತಾ ಉಂಟು. ತಂಗರ್ಭಂ ವಿಧಿನ ದೃಷ್ಟ ದಶದೇವ್ಯೋ ದಧುಸ್ತತಃ ಸಮೇತ್ಯ ಧಾರಯಾಮಾಸು ನಚತಾಸಂ ಅಶಕ್ನುವನ್. ಹಾಗಾಗಿ ಇವರಿಗೆ ಕಣ್ಣೀರು ಬಂತು. ಅದೇ ಹೇಳ್ತಾರೆ, ಸಂತಾನೋತ್ಪತ್ತಿಗೆ ಕಾರಣವಾದ ಕಣ್ಣೀರು ಅಂತ ಹೇಳ್ತಾರೆ. ಅದರಲ್ಲಿ ಅಷ್ಟು ಸಾಮರ್ಥ್ಯ ಇತ್ತು. ಹಾಗಾಗಿ ಆ ಕಣ್ಣೀರಿನ ಗರ್ಭ ಉಂಟಲ್ಲ, ಅದು ಚತುರ್ಮುಖ ಬ್ರಹ್ಮರ ಆದೇಶದಂತೆ 10 ಜನ ದೇವಿಯರು ಅದನ್ನು ಸ್ವೀಕರಿಸಿದ್ರಂತೆ. ಒಟ್ಟಾಗಿ ಅದನ್ನು ಗರ್ಭ ಧರಿಸಿದ್ರು. ಅವರಿಂದ ಅದನ್ನು ಧರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅವರ ಕಣ್ಣು ನೀರನ್ನು. ಅದು ಯಾವರು ಅಂತ ಹೇಳಿದರೆ ಮತ್ಸ್ಯಪುರಾಣದಲ್ಲಿ ಬ್ರಾಹ್ಮಿ, ಇಂದ್ರಾಣಿ, ಆಗ್ನೇಯಿ, ಗದಿನಿ, ನೈಋತಿ, ವಾರುಣಿ, ಪತಾಕಿನಿ, ಶಂಕಿನಿ, ಮಹೇಶ್ವರಿ ಅಂತ ದಿಗ್ದೇವತೆಗಳ ಉಲ್ಲೇಖ ಮಾಡಿ ಹೇಳ್ತಾರೆ. ಸತಾಭ್ಯ ಸಹಸೈವಾತ ದಿವ್ಯೋ ಗರ್ಭಂ ಪ್ರಭಾನ್ವಿತ ಪಾವಯನ್ ಲೋಕಾನ್ ಶ್ರೀತಾಂಶು ಸರ್ವಭಾವನಃ. ಕೂಡಲೇ ಅದರಿಂದ ಒಟ್ಟಾಗಿ ಒಂದು ಫಾರ್ಮ್ ಆಗತ್ತೆ, ಅದೇ ಒಂದು ಗರ್ಭ ಆಗಿ ಹೊರಗೆ ಬರುತ್ತೆ. ಅದು ಕೆಳಗೆ ಬಿತ್ತು, ಒಟ್ಟಾಗಿ ಬಿಟ್ಟದ್ದೇ ತಡ. ಅತ್ಯಂತ ಲೋಕಗಳಿಗೆಲ್ಲ ಶಾಂತವಾದ ಶೀತವಾದ ಕಿರಣಗಳಿಂದ ಬಂತು. ಹಾಗಾಗಿ ಎಲ್ರಿಗೂ ಕೂಡ ಆನಂದದಾಯಕವಾದ ಗರ್ಭ ಆಗಿ ಬಂತು. ಯದಾನ ಧಾರಣೆ ಶಕ್ತಃ ತಸ್ಯ ಗರ್ಭಸ್ಯ ತಾದೃಶಃ ತತಸ್ತಾಮಿ ಸಹೈಮಾಟು ನಿಪಪಾತ ಸುಂದರಾಂ. ದಿಗ್ದೇವತೆಗಳು ಇವರೆಲ್ಲ ನಾನು ಹೇಳಿದ್ದಲ್ಲ 10 ಜನ ಅಂತ, ಆ ದಿಗ್ದೇವತೆಗಳಿಗೆ ಅವುಗಳನ್ನು ಧಾರಣೆ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಆ ಗರ್ಭ ಎನ್ನುವಂಥದ್ದು ಏನಾಯಿತು, ನೋಡ್ತಾ ನೋಡ್ತಾ ಆಗುವಾಗ ನಿಪಪಾತ ವಸುಂಧರಾಂ, ಭೂಮಿಗೆ ಬಿತ್ತು ಆ ಗರ್ಭ. ಪತಿತಂ ಸೋಮಮಾಲೋಕ್ಯ ಬ್ರಹ್ಮಾಲೋಕ ಪಿತಾಮಹ ರಥಮಾರೋಪಯಾಮಾತ ಲೋಕಾನಾಂ ಹಿತಕಾಮ್ಯಯ. ಬೀಳುತ್ತಿರುವ ಸೋಮನನ್ನು ನೋಡಿ ಲೋಕಪಿತಾಮಹನಾದ ಚತುರ್ಮುಖ ಬ್ರಹ್ಮ ಜಗತ್ತಿಗೆ ಹಿತ ಬಯಸುವುದರಿಂದ ಆ ಗರ್ಭವನ್ನು ತನ್ನ ರಥಕ್ಕೆ ಏರಿಸಿಕೊಂಡ. ಸಹಿ ವೇದಮಯಸ್ತಾತಃ ಧರ್ಮಾಕ್ಷಃ ಸತ್ಯಸಂಗ್ರಹ ಯುಕ್ತೋ ವಾಜಿಸಾಂತ್ರೇಣ ಸಿತೇನೇತಿ ಹಿತಶ್ರುತಂ. ಆ ಗರ್ಭವೇ ವೇದಮಯವೆನಿಸುವಂತಹ, ಧರ್ಮದಲ್ಲಿ ಆಸಕ್ತಿ ಉಳ್ಳಂತಹ, ಸತ್ಯ ಪ್ರತಿಜ್ಞೆ ಉಳ್ಳಂತಹ ಸೋಮ. ಅವನು ಹೇಗಿದ್ದ ಹೇಳಿದರೆ 1000 ಬಿಳಿಯಾದ ಕುದುರೆಗಳಿಂದ ಕೂಡಿದ್ದು ಅಂತ ಹೇಳ್ತಾರೆ.
ಹಾಗಾಗಿ ನಮಗೆ ಚಂದ್ರಮಂಡಲ ನೋಡಿದಾಗ ಎಲ್ಲ ಬೆಳ್ಳಗೆ ಕಾಣುವಂಥದ್ದು. ತಸ್ಮಿನ್ ನಿಪತಿತೆ ದೇವಾಃ ಪುತ್ರೇತ್ರೇ ಪರಮಾತ್ಮನಿ ತುಷ್ಟುಪರ್ ಬ್ರಹ್ಮಣ ಪುತ್ರಾಃ ಮಾನಸಾಃ ಸಪ್ತ ವಿಶ್ರುತಾಃ. ಹಾಗಾಗಿ ಅತ್ರಿಯ ಮಗನಿಂದಾಗಿ ಹುಟ್ಟಿ, ಅತ್ರಿಯ ಕಣ್ಣೀರಿಂದ ಹುಟ್ಟಿ ಬ್ರಹ್ಮನ ರಥವನ್ನು ಏರಿದ್ರಿಂದ ಆ 7 ಮಂದಿ ಪ್ರಸಿದ್ಧರಾದ ಮಾನಸ ಪುತ್ರರು ಬ್ರಹ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಆರಂಭ ಮಾಡಿದರು. ಆಗಲಿ ಆ ಹೊರಗೆ ಬಿದ್ದಂತಹ ಇದನ್ನು 10 ಜನರು ಧಾರಣೆ ಮಾಡಲಿಕ್ಕಾಗದೆ, ಅಂದರೆ ನೀನು ಬ್ರಹ್ಮ ತೆಗೆದಿಟ್ಟುಕೊಂಡಿದ್ಯಲ್ಲ ಅಂತ ಹೇಳಿ 7 ಮಂದಿ ಪ್ರಸಿದ್ಧರಾದಂಥ ಮಾನಸ ಪುತ್ರರು ಸ್ತೋತ್ರ ಮಾಡಲಿಕ್ಕೆ ಆರಂಭ ಆಗ್ತಾರೆ. ತತ್ರೈ ಮಾಂಗಿರಸಸ್ತತ್ರ ಭೃಗುರೇವಾತ್ಮಜೈ ಸಹ ಋಗ್ಯೋ ಸಾಮಭಿಶ್ಚೈವ ಅಥರ್ವಾಂಗಿರಸೈರಪಿ. ಇದರಂತೆ ಅಂಗೀರಸರಾದ ಭೃಗುಗಳು ಕೂಡ ಏನು ಮಾಡ್ತಾರೆ, ತಮ್ಮ ಮಕ್ಕಳಿಂದ ಕೂಡಿಕೊಂಡು ಬಂದು ಋಗ್ಯಜು ಸಾಮ ಅಥರ್ವ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾರೆ. ಆ ಮಂತ್ರದ ಬಲ ಪ್ರಭಾವದಿಂದಾಗಿ ಸೋಮನಿಗೆ ಬಲ ಬಂತು ಅಂತ ಹೇಳ್ತಾರೆ. ತಸ್ಯ ಸಂಸ್ತೂಯಮಾನಸ್ಯ ತೇಜಸ್ತೋಮಸ್ಯ ಭಾವಿತಃ ಅಪ್ಯಾಯಮಾನಂ ಲೋಕಾನಾಂ ವೈ ಭಾವಯಾಮಾಸ ಸರ್ವತಃ. ಇವರೆಲ್ಲ ಸ್ತೋತ್ರ ಮಾಡಿದ್ದೇ ತಡ, ರಥದ ಮಧ್ಯದಲ್ಲಿರುವಂತಹ ಗರ್ಭ ಏನುಂಟು ಅದು ಚಂದ್ರನಾಗಿ ಎಲ್ಲರಿಗೂ ಕೂಡ ತಂಪನ್ನು ಕೊಡ್ಲಿಕ್ಕೆ ಆರಂಭ ಆಯಿತು. ಸತೇನ ರಥ ಮುಖ್ಯೇನ ಸಾಗರಾಂತಾಂ ವಸುಂಧರಾಂ ತ್ರಿಸಪ್ತಕೃತ್ವೋತಿಶಯಾ ಚಕಾರಾಭಿಪ್ರದಕ್ಷಿಣಂ. ಆ ಚಂದ್ರ ಏನು ಮಾಡ್ತಾನೆ ಕೇಳಿದರೆ, ಶ್ರೇಷ್ಠನಾದ ಈತ ಪ್ರಭಾವಿ ರಥದಲ್ಲಿ ಕೂತ್ಕೊಳ್ತಾನೆ. ಕೂತ್ಕೊಂಡು 20 ತ್ರಿಸಪ್ತಕೃತ್ವ ಅಂತ 21 ಬಾರಿ ಭೂಮಿಗೆ ಪ್ರದಕ್ಷಿಣೆ ಬರ್ತಾನೆ ರಥದಲ್ಲಿ. ತಸ್ಯ ಪ್ರಜ್ಞಾಪಿತಂ ತೇಜ ಪೃಥಿವೀ ಮನ್ವಪದ್ಯತ ಬೋಧ ಓಷಧ್ಯಸ್ತಾಃ ಸಮುದ್ಭೂತಾಃ ತೇಜಸಾ ಯಾ ಜ್ವಲಂತ್ಯುತ. ಆ ಸಂದರ್ಭದಲ್ಲಿ ರಥವನ್ನು ಏರಿಕೊಂಡು 21 ಬಾರಿ ತಾನು ಇದು ಮಾಡಿದ್ದಾನೆ. ಹಾಗಾಗಿ ಚಂದ್ರನ ತೇಜಸ್ಸು ಓಜಸ್ಸು ಅದು ರಿಫ್ಲೆಕ್ಟ್ ಆಗಿದೆ. ಎಲ್ಲಿ ಆಯಿತು ಕೇಳಿದರೆ ಓಷಧ್ಯಸ್ತಾಃ, ಎಲ್ಲಿ ಎಲ್ಲ ಅವನ ಕಿರಣಗಳು ಬಿತ್ತು ಅದೆಲ್ಲ ಔಷಧಿಗಳಾದವು. ಔಷಧಿ ಅಂದರೆ ನಮ್ಗೆ ಔಷಧ ಅಂದರೆ ಮೆಡಿಸಿನ್ ಅಂತ ಮಾತ್ರ ಅರ್ಥ. ಸಂಸ್ಕೃತದಲ್ಲಿ ಔಷಧಿಗಳು ಅಂದರೆ ಫಲ ಬಂದ ನಂತರ ತುಂಡು ಮಾಡುವ ವೃಕ್ಷಗಳು ಗಿಡಗಳಿಗೆ ಔಷಧಿ ಅಂತ ಅರ್ಥ. ರಾಗಿ ಭತ್ತ ಇದೆಲ್ಲ ಹಾಗೆ ಒಂದು ಫಲ ಬಂದರೆ ಮತ್ತೆ ಅದನ್ನು ಹಾಗೆ ಇಡುವ ಹೇಳಿದ್ರೆ ಆಗೋದಿಲ್ಲ. ಅದೇ ಹಲಸಿನ ಹಣ್ಣು ಹಾಗೆಲ್ಲ ಒಂದ್ಸಲ ಫಲ ಬಂತು ಹಾಗೆ ಬಿಟ್ರಿ ಮರ 10 ವರ್ಷ ಆದ ನಂತರ ಪುನಃ ಬರತ್ತೆ. ಆದರೆ ಭತ್ತದ ತೆನೆ ಹಾಗೆಲ್ಲ ಒಂದ್ಸಲ ಬಂತ ನೀವು ತುಂಡು ಮಾಡಲೇಬೇಕು. ಬಾಳೆಗೊನೆ ಒಂದ್ಸಲ ಹಾಕಿದ ಮತ್ತೆ ತುಂಡು ಮಾಡಲೇಬೇಕು. ಹಾಗೆ ಒಂದು ಸಲ ಬೆಳೆದ ನಂತರ ಅದನ್ನು ತುಂಡು ಮಾಡಿದರೆ ಅದು ಔಷಧಿಗಳು ಅಂತ ಹೇಳ್ತಾರೆ. ಹಾಗಾದರೆ ನಾವು ತಗೊಳ್ಳುವ ಯಾವ ಔಷಧ ಉಂಟು ಅದು ಇದರಿಂದಲೇ ಬಂದದ್ದು ಅಂತ ಅರ್ಥ. ಔಷಧ ಅಂತ ಬಂದದ್ದು ಔಷಧಿಯಿಂದಲೇ ಬಂದದ್ದು. ಹಾಗಾದರೆ ಧಾತುಗಳಿಂದ ಬಂದರೆ, ರಾಸಾಯನಿಕಗಳಿಂದ ಬಂದರೆ ಅವುಗಳಿಗೆ ರಸೌಷಧಿಗಳು ಅಂತ ಕರೀತಾರೆ. ಅದನ್ನು ಕೆಮಿಕಲ್ ಅಂತ ಕರೀತೇವೆ, ಅದು ಬೇರೆ. ಹೀಗೆ ಆ ಸಂದರ್ಭದಲ್ಲಿ ಇದನ್ನ ರಥದ ತೇಜಸ್ಸಿನಿಂದಾಗಿ, ಇವನ ತೇಜಸ್ಸಿನಿಂದಾಗಿ ಔಷಧಿಗಳು ಹುಟ್ಟಿತು. ಹಾಗಾಗಿ ಅವಳು ಜೀವರುಗಳಂತೆ ಬೆಳಗುವಂತಾದರು. ತಾಭಿರ್ಧ್ಯಾಯಂತ್ಯಯಂ ಲೋಕಃ ಪ್ರಜಾಶ್ಚೈವ ಚತುರ್ವಿಧಾಃ ಪ್ರೋಷ್ಟಾ ಹಿ ಭಗವಾನ್ ಸೋಮೋ ಜಗತೌ ಪೃಥಿವೀಪತೆ. ಆ ಔಷಧಿಗಳೆಲ್ಲ ಜಗತ್ತಿನಲ್ಲಿ ಹರಡಿ ಅಲ್ಲಿಂದ ಎಲ್ರಿಗೂ ಕೂಡ ಯಾವುದು ಬೇಕು ದವಸ ಧಾನ್ಯ ಮದ್ದು ಎಲ್ಲ ಸಿಕ್ಕಲಿಕ್ಕೆ ಶುರುವಾಯಿತು. ಅಂಡಜ, ಉದ್ವಿಜ, ಸ್ವೇದಜ, ಜರಾಯುಜ ಅಂತ 4 ಜೀವಿಗಳಿದ್ದಾರೆ. ಎಲ್ರಿಗೂ ಕೂಡ ಈ ಔಷಧಿಗಳು ಬೇಕೆ. ಹಾಗಾಗಿ ನೋಡ್ತೇವೆ, ಏನಾದರೂ ಕೂಡ ಗೋಧಿ ಇರಲಿ ಅಕ್ಕಿ ಇರಲಿ ಯಾವುದಾದ್ರೂ ಇಂಥ ಔಷಧಿಗಳು ಬೇಕೇ ಬದುಕಬೇಕಾದ್ರೆ. ಸಲಬ್ಧ ತೇಜ ಭಗವಾನ್ ಸಂಸ್ತವೈ ಸ್ವೈಶ್ಚ ಕರ್ಮಭಿ ತಪಸ್ತೇವೇ ಮಹಾಭಾಗ ಪದ್ಮಾನಾಂ ದಶತೀರ್ದಶ. ಉತ್ತಮವಾದಂತಹ ತೇಜಸ್ಸನ್ನು ಪಡೆದಂತಹ ಈತ ತನ್ನ ಹಿರಿಯರಿಂದ ಉತ್ಕೃಷ್ಟವಾದ ಕರ್ಮಗಳನ್ನು ಮಾಡಿದಂತಹ ಚಂದ್ರ ಪದ್ಮ ಸಂಖ್ಯೆಯ 10 ಕಾಲ ತಪಸ್ಸು ಮಾಡಿದನು. ನಮ್ಮಲ್ಲಿ ಸಂಖ್ಯೆಗಳು ಹಾಗೆ ಅಂದರೆ ಅದನ್ನು ಸಾಮಾನ್ಯವಾಗಿ ಹೇಳಿದರೆ 1 ಬರೆದು 19 0 ಹಾಕಬೇಕು ಅಂತ ಹೇಳ್ತಾರೆ. ಅಷ್ಟು ಸಂಖ್ಯೆಯಷ್ಟು ಕಾಲ ತಾನು ಅಲ್ಲಿ ಮತ್ತೆ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ ಅಂತ, ತಪಸ್ತೇವೆ ಮಹಾ ಪದ್ಮಾನಂ ದಶತೀರ್ದಶ ಅಂತ. ಅಂದರೆ ಪದ್ಮ ಅಂದರೆ 19 0, ಅದಕ್ಕೆ ದಶತೀರ್ದಶ ಅಂತ ಮತ್ತೆ 10ರಿಂದ ಗುಣಿಸಬೇಕು, ಮತ್ತೆ ಅದಕ್ಕೆ 10ರಿಂದ ಗುಣಿಸಬೇಕು. ಇಷ್ಟು ಗುಣಿಸಿದರೆ ಎಷ್ಟು ಸಂಖ್ಯೆ ಆಗ್ಬೋದು ಅಷ್ಟು ಕಾಲ ತಾನು ಮೇರಿದ ಚಂದ್ರ ಅಂತ ಕೊಡ್ತಾರೆ. ಹಿರಣ್ಯವರ್ಣ ಯಾದೇವ್ಯೋ ಧಾರಯಂತ್ಯಜ್ಞನ ಜಗತ್ ನಿತಿಸ್ತಾಸಾಂ ಅಭೂದ್ದೇವ ಪ್ರಖ್ಯಾತ ಸ್ವೇನ ಕರ್ಮಣ. ಈ ಹಿರಣ್ಯವರ್ಣದ ಯಾವ ದೇವಿಯರಿದ್ದಾರೆ ಅವರೆಲ್ಲ ತಮ್ಮ ಸಾಮರ್ಥ್ಯದಿಂದಾಗಿಯೇ ಈ ಸೋಮನಿಗೆ ಸ್ವಾಮಿಗಳಾದರು ಅಂತ ಕೊಡ್ತಾರೆ. ಜಗತ್ತನ್ನು ಧರಿಸಿದ್ದಾನೋ ಚಂದ್ರ,
ಎಷ್ಟೆಲ್ಲ ತಪಸ್ಸನ್ನು ಮಾಡಿದ್ದಾನೋ. ಹಾಗಾಗಿ ಇವರಿಗೆಲ್ಲರೂ ಕೂಡ ಕರ್ಮದಿಂದಾಗಿ ಈ ಚಂದ್ರನನ್ನು ಒಡೆಯನನ್ನಾಗಿ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅಂದರೆ 41 ಜನ ಔಷಧಿಗಳಿಗೆ ಅಭಿಮಾನಿಗಳು. ಅವರು ಚಂದ್ರನನ್ನೇ ಔಷಧಿಪತಿ ಅಂತ ತಿಳ್ಕೊಂಡವರು. ತತಸ್ತಸ್ಮೈ ತದೌ ರಾಜ್ಯಂ ಬ್ರಹ್ಮ ಬ್ರಹ್ಮವಿದಾಂಬರ ಯದೌಷಧಿ ಬೀಜೌಷಧೀನಾಂ ವಿಪ್ರಾಣಾಂ ಅಪಾಂಚ ಜನಮೇಜಯ. ಅನಂತರ ಜ್ಞಾನಿಗಳಲ್ಲಿ ಶ್ರೇಷ್ಠರಾದವರು ಚತುರ್ಮುಖ ಬ್ರಹ್ಮದೇವರು. ಅವರು ಏನು ಮಾಡ್ತಾರೆ ಕೇಳಿದ್ರೆ, ಈ ಚಂದ್ರನಿಗೆ ಔಷಧಿ ಎನ್ನುವಂತಹ ಬೀಜಗಳನ್ನೆಲ್ಲ ಕೊಡ್ತಾರಂತೆ. ಹಾಗಾಗಿ ಬ್ರಾಹ್ಮಣರು, ಜಲ ಇವುಗಳಿಗೆಲ್ಲ ನಿಯಾಮಕತ್ವವನ್ನು ಚಂದ್ರನಿಗೆ ಕೊಟ್ಟರು. ಹೀಗೆ ತಾನು ಚಂದ್ರ ಅತ್ರಿ ನೇತ್ರ ಸಮುದ್ಭವ ಎನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲ ಚಿಂತನೆಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಕಾಯೇನ ವಸುದೇವಾತ್ಮಜ ಶ್ರೀರಾಮಾಂಶ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸರೋ ಹರಿ ಚತುರ್ಭುಜಾತ್ಯಚಕ್ರಾಯ ಗದಾ ಶಂಖಾದ್ಯುರಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರೇ ಬಲಭದ್ರಪ್ರಿಯಾನುಜಃ ಭೂತನಾ ಜೀವಿತಾಹಾರೇ ಜಗಡಾಸುರಭಂಜನಃ ನಂದಂ ವ್ರಜನಾನಂದೇ ಸಚ್ಚಿದಾನಂದ ವಿಗ್ರಹ ಪ್ರಯುಕ್ತಾಂಗೋಳವನೀತನಟೋನಗಃ ನಮನೀತನವಾಹಾರೋ ಮುದುಗಂಧಪ್ರಸಾದಕೃತ ಷೋಡಶಸ್ತ್ರೇ ಸಹಸ್ರೇಣ ತ್ರಿಭಂಗಿ ಮಧುರಾಕೃತಿಃ ಸುಖಮಾಕಮೃತಾಬ್ದಿಂದರ್ಗೋವಿಂದೋ ಗೋವಿದಾಂಬುಧಿಃ ವತ್ಸವಾದಹರೋನಂತೋಧ್ಯೇನುಕಾಸುರಭಂಜನಃ ತ್ರಿಣೀಕೃತರಣಾವರ್ತೋ ಯಮಲಾಭಂಜನಃ ಉತ್ತಾಲತಾಲಭೇತ್ತಾ ಚ ತಮಾಲಶ್ಯಾಮಲಾಕೃತಿಃ ಗೋಪಗೋಪೀಶ್ವರೋ ಯೋಗಿ ಕೋಟಿಸೂರ್ಯಸಮಪ್ರಭಃ ಯದಾಪತಿಪರಂಜ್ಯೋತಿರ್ಯಾತವೇಂದ್ರೋ ಯದೂದ್ವಃ ವನಮಾಲಿ ಪೀತಮಾಸಾ ಪಾರಿಜಾತಾಪಹಾರಃ